ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಮತ್ತೊಂದು ದಿನವನ್ನು ಮತ್ತೊಂದು ವಾರವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಆರಂಭಿಸುವ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಪರಿಶುದ್ಧ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮ ಪ್ರೀತಿಯನ್ನು ಮತದಾವರ್ತಿ ಮನನ ಮಾಡುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರ ಆತ್ಮನ ಹೆಸರಿನಲ್ಲಿ ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಈ ಆರಾಧನೆಯ ಆದಿಯಿಂದ ಅಂತ್ಯದವರೆಗೆ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಲಿ. ನಮ್ಮ ಪ್ರಾರ್ಥನೆ ಕಡಿತಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ಬೇಡುತ್ತೇವೆ, ನಮ್ಮ ಪ್ರೀತಿಯ ತಂದೆ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸುವ. ನನ್ನೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೋ ಈ ಹೊತ್ತು ನಾಳೆಯೋ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೋ ಈ ಹೊತ್ತು ನಾಳೆಯೋ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಕಾಲ್ವರಿ ಬೆಟ್ಟದ ಕ್ರೂಜೆಯೋ ಮುಳ್ಳಿನ ಕಿರೀಟ ಧರಿಸಿ, ಕಾಲ್ವರಿ ಬೆಟ್ಟದ ಕ್ರೂಜೆಯೋ ಮುಳ್ಳಿನ ಕಿರೀಟ ಧರಿಸಿ, ನನ್ನ ಪಾಪದ ಭಾರವ ನೀಗಿಸಿದ, ಹೊಸ ಜೀವವ ಕೊಟ್ಟವನೇ. ನನ್ನ ಪಾಪದ ಭಾರವ ನೀಗಿಸಿದ, ಹೊಸ ಜೀವವ ಕೊಟ್ಟವನೇ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೋ ಇವತ್ತು ನಾಳೆಯೋ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೋ ನಾಳೆಯೋ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಆತ ಹಾದಿಯು ಅಂತ್ಯವು, ದಿವ್ಯ ಪ್ರೀತಿಯ ಮೂಲವು. ಆತ ಹಾದಿಯು ಅಂತ್ಯವು, ದಿವ್ಯ ಪ್ರೀತಿಯ ಮೂಲವು. 10,000ಗಳಲ್ಲಿ ಅತಿ ಶ್ರೇಷ್ಠನು, ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು. 10,000ಗಳಲ್ಲಿ ಅತಿ ಶ್ರೇಷ್ಠನು, ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೋ ಈ ಹೊತ್ತು ನಾಳೆಯೋ ಎಂದಿಗೂ
ನನ್ನ ಕುರುಬ, ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನನ್ನ ಸಂಕಟವು ನೀಗಿತು, ಕಣ್ಣೀರೆಲ್ಲವ ತೋಳೆದ. ನನ್ನ ಸಂಕಟವು ನೀಗಿತು, ಕಣ್ಣೀರೆಲ್ಲವ ತೋಳೆದ. ಭಕ್ತರಾಜನಾಗಿ ತೋರಲ್ಪಡುವಾಗ ನಾನು ಆತನಂತೆ ತೋರುತ್ತೇನೆ. ಭಕ್ತರಾಜನಾಗಿ ತೋರಲ್ಪಡುವಾಗ ನಾನು ಆತನಂತೆ ತೋರುತ್ತೇನೆ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೋ ನಾಳೆಯೋ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೋ ಇವತ್ತು ನಾಳೆಯೋ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೋ ಇವತ್ತು ನಾಳೆಯೋ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಹಲ್ಲೆಲೂಯಾ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ಆತ ಆದಿಯು ಅಂತ್ಯವು, ದಿವ್ಯ ಪ್ರೀತಿಯ ಮೂಲವು, 10,000ಗಳಲ್ಲಿ ಅತಿ ಶ್ರೇಷ್ಠನು, ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು. ಈ ಮುಂಜಾನೆಯಲ್ಲಿ ಸ್ತೋತ್ರಗಳಿಗೆ ಯೋಗ್ಯನಾದ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಮತ್ತೊಂದು ಸಂದರ್ಭವನ್ನ, ದಿನವನ್ನ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತವರಾಗಿರುವ. ಪ್ರಾರಂಭದಲ್ಲಿ ಒಂದು ಕೀರ್ತನೆ ಭಾಗವನ್ನು ನಾವು ಓದಿಕೊಳ್ಳುವ. ಕೀರ್ತನೆ 100 ಅದರ 1ರಿಂದ 5 ವಾಕ್ಯಗಳು. ಕೀರ್ತನೆ 100 1ರಿಂದ 5 ವಾಕ್ಯಗಳು ಓದಿಕೊಳ್ಳುವ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ. ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ. ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು, ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವುದು. ದೇವರನ್ನ ಸ್ತುತಿಸುವಂತಹ ಒಂದು ಕೀರ್ತನೆ. ನಮ್ಮ ಕನ್ನಡ ಸತ್ಯವೇದದಲ್ಲಿ ಕೃತಜ್ಞತಾ ಯಜ್ಞ ಕೀರ್ತನೆ ಎಂಬುದಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಸತ್ಯವೇದದಲ್ಲಿ ಒಟ್ಟು 150 ಕೀರ್ತನೆಗಳನ್ನ ನಾವು ನೋಡುವಂತಹ ಸಂದರ್ಭದಲ್ಲಿ ದೇವರನ್ನ ಸ್ತುತಿಸುವಂತಹ ಕೀರ್ತನೆ ಎಂಬ ಶೀರ್ಷಿಕೆಯನ್ನ ಪಡೆದಿರುವಂತಹ ಏಕೈಕ ಕೀರ್ತನೆ 100ನೇ ಕೀರ್ತನೆ. ದಾವೀದನು ಬರೆದಿರುವಂತಹ ಈ ಒಂದು ಕೀರ್ತನೆಯಲ್ಲಿ ದಾವೀದನು ಸಮಸ್ತ ಭೂನಿವಾಸಿಗಳಿಗೆ ಒಂದು ಆಹ್ವಾನವನ್ನ ಕೊಡುವಂಥದ್ದಾಗಿ ನಾವು ನೋಡುತ್ತೇವೆ.
ಆ ಒಂದು ಆಹ್ವಾನ ಅನ್ನುವಂಥದ್ದು ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಅಂದ್ರೆ ದೇವರನ್ನ ಆರಾಧಿಸುವಂಥದ್ದು ಸಂತೋಷವುಳ್ಳ ಹೃದಯದಿಂದ ಆಗಿರಬೇಕು, ಅಥವಾ ಸಂತೋಷವುಳ್ಳವರು ದೇವರನ್ನ ಸ್ತುತಿಸುವಂತವರಾಗಿರಬೇಕು. ಅಪೊಸ್ತಲನಾದ ಪೌಲ ಸೆರೆವಾಸವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ರಚಿಸಿದಂತಹ ಪತ್ರಿಕೆಯಾಗಿತ್ತು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ. ಫಿಲಿಪ್ಪಿ ಪತ್ರಿಕೆಯಲ್ಲಿ ಪೌಲನು ಬರೆದಿರುವಂಥದ್ದು, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷಿಸಿರಿ ಎಂದು ತಿರುಗಿ ಹೇಳುತ್ತೇನೆ. ಫಿಲಿಪ್ಪಿ 4ನೇ ಅಧ್ಯಾಯದ 4ನೇ ವಾಕ್ಯ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಅಂದ್ರೆ ಇಲ್ಲಿ ಪೌಲ ಫಿಲಿಪ್ಪಿ ಸಭೆಯ ದೇವಜನರಿಗೆ ಹೇಳುವಂಥದ್ದು, ಸೊ ನಿಮ್ಮಲ್ಲಿ ಇರತಕ್ಕ ಒಂದು ಗುಣ ಅನ್ನುವಂಥದ್ದು, ಅಥವಾ ನಿಮ್ಮಲ್ಲಿ ಇರಬೇಕಾದಂತಹ ಒಂದು ಗುಣ ಅನ್ನುವಂಥದ್ದು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವಂಥದ್ದು. ನೋಡಿ, ಪೌಲ ಈ ಪತ್ರಿಕೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ ಸೆರೆವಾಸವನ್ನು ಅನುಭವಿಸುವಂತಹ ವ್ಯಕ್ತಿಯಾಗಿದ್ದ. ಅಂದ್ರೆ ಆ ಸೆರೆವಾಸವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿಯೂ ಪೌಲ ಏನ್ ಮಾಡ್ತಾ ಇದ್ದ? ಸಂತೋಷಿಸುವಂತಹ ವ್ಯಕ್ತಿಯಾಗಿದ್ದ. ಯಾಕೆಂದ್ರೆ ಪೌಲನು ಈ ಪತ್ರಿಕೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ, ಪ್ರತ್ಯೇಕವಾಗಿ ಫಿಲಿಪ್ಪಿ ಸಭೆಗೆ ಈ ಒಂದು ಪತ್ರಿಕೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ, ಅದರ 1ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ, ನಾನು ಈ ಸೆರೆವಾಸವನ್ನು ಅನುಭವಿಸುತ್ತಿರುವಂಥದ್ದು ಕ್ರಿಸ್ತನ ನಿಮಿತ್ತವಾಗಿಯೇ. 1ನೇ ಅಧ್ಯಾಯದ 13ನೇ ವಾಕ್ಯ. ಹೇಗೆಂದರೆ ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತವೇ ಎಂದು ಅರಮನೆಯ ಪಹರೆಯಲ್ಲಿರುವವರಿಗೂ ಮಿಕ್ಕಾದವರಿಗೂ ತಿಳಿದು ಬಂದಿದೆ. ನೋಡಿ, ರೋಮನ್ನರು ತಮ್ಮ ಆಳ್ವಿಕೆಯ ಕಾಲದಲ್ಲಿ ಸೆರೆಮನೆಗೆ ಹಾಕುವಂಥದ್ದನ್ನ, ಅಥವಾ ಸೆರೆಮನೆಗೆ ಹಾಕುವಂಥದ್ದು ದೇಶದ್ರೋಹಿಗಳನ್ನ. ಯಾರು ರೋಮನ್ನರ ಆಳ್ವಿಕೆಯನ್ನ ವಿರೋಧಿಸುತ್ತಾರೋ, ಯಾರು ರೋಮನ್ನರ ಆಳ್ವಿಕೆಗೆ ವಿಧೇಯ ಪಡುವುದಿಲ್ಲವೋ ಅಂಥವರನ್ನ ಏನ್ ಮಾಡ್ತಾ ಇದ್ರು? ಸೆರೆಮನೆಗೆ ಹಾಕ್ತಾ ಇದ್ರು. ಆದರೆ ಯಹೂದ್ಯರ ಕುಯುಕ್ತಿಯ ಫಲವಾಗಿ ಪೌಲ ರೋಮನ್ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾನೆ. ಸೊ ಹೀಗಿರಲಾಗಿ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನಾನು ಸೆರೆಯಲ್ಲಿ ಇರುವಂಥದ್ದು ಕ್ರಿಸ್ತನ ನಿಮಿತ್ತ ಎಂಬುದಾಗಿ ಯಾರಿಗೆ ಗೊತ್ತಾಯಿತು? ನನ್ನೊಂದಿಗೆ ಸೆರೆವಾಸವನ್ನು ಅನುಭವಿಸುತ್ತಿರುವಂತಹ ಕೈದಿಗಳಿಗೆ ಮಾತ್ರವಲ್ಲ, ಅಲ್ಲಿ ಅರಮನೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಸೊ ಹೀಗಿರಲಾಗಿ ಹೇಳ್ತಾ ಇದ್ದಾನೆ, ಪರಿಸ್ಥಿತಿಗಳು ಏನೇ ಆದ್ರೂ ಪರವಾಗಿಲ್ಲ, ಪ್ರೀತಿಯ ದೇವಜನರೇ, ಫಿಲಿಪ್ಪಿ ದೇವಜನರೇ, ನೀವೇನ್ ಮಾಡ್ರಿ? ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಅಂದ್ರೆ ಪ್ರತಿ ದೇವರ ಮಗಳ ಜೀವಿತದಲ್ಲಿ ಇರತಕ್ಕ ಗುಣ ಅನ್ನುವಂಥದ್ದು ಸಂತೋಷ ಪಡುವಂಥದ್ದು. ಸಂತೋಷ ಪಡುವಂಥದ್ದು ಎಂಬುದಾಗಿ ಹೇಳುವಂತಹ ಸಂದರ್ಭದಲ್ಲಿ ನಮ್ಮ ಪ್ರೀತಿ ಪಾತ್ರರು, ನಮ್ಮ ಕುಟುಂಬಸ್ಥರು ಮರಣವನ್ನ ಅನುಭವಿಸಿದಂತಹ ಸಂದರ್ಭದಲ್ಲಿ ನಗುವಂಥದ್ದು ಎಂಬುದಾಗಿ ಅಲ್ಲ. ಅನೇಕ ಬಾರಿ ನಾನು ಈ ಒಂದು ಕಥೆ ಹೇಳಿದ್ದೇನೆ. ಒಬ್ಬ ರಾಜ ಇದ್ದ.
ರಾಜ ತನ್ನ ಅರಮನೆ ತನ್ನ ರಾಜ್ಯದಲ್ಲಿ ಒಂದು ಡಂಗೂರವನ್ನ ಸಾರುದ, ಇನ್ನು ಮುಂದೆ ನನ್ನ ರಾಜ್ಯದಲ್ಲಿ ಎಲ್ಲರೂ ನಗ್ತಾ ಮಾತಾಡಬೇಕು, ನಗುತ್ತಾ ಮಾತಾಡಬೇಕು. ಮಾರನೇ ದಿನದಲ್ಲಿ ಏನಾಯ್ತು, ರಾಜನಿಗಿದ್ದಂತ ಒಬ್ಬನೇ ಮಗ ರಾಜಕುಮಾರ ಸತ್ತೋಗ್ಬಿಟ್ಟ, ಮರಣಿಸ್ಬಿಟ್ಟ. ರಾಜಾಜ್ಞೆ ಏನು, ಎಲ್ಲರೂ ನಗ್ನಗ್ತಾ ಮಾತಾಡಬೇಕು. ಮಂತ್ರಿ ಬಂದು ಬಹಳ ಸಂತೋಷವಾಗಿ ಹೇಳಿದ, ರಾಜ ನಿನ್ನ ಮಗ ಸತ್ತು ಹೋದ. ಆತನಿಗೆ ಬಹಳ ಕೋಪ ಬಂದ್ಬಿಡ್ತು. ಇಂಥ ದುಃಖಕರವಾದ ವಿಷಯವನ್ನು ನೀನು ಯಾವ ರೀತಿಯಾಗಿ ನಗ್ನಗ್ತಾ ಹೇಳ್ತೀಯ? ಆ ಮಂತ್ರಿಯ ತಲೆಯನ್ನು ತೆಗೆಸ್ಬಿಟ್ಟ ರಾಜ. ಎರಡನೇ ಆಜ್ಞೆ ಕೊಟ್ಟ, ಇನ್ನು ಮುಂದೆ ನನ್ನ ರಾಜ್ಯದಲ್ಲಿ ಎಲ್ಲರೂ ಅಳುತ್ತಾ ಮಾತಾಡಬೇಕು, ದುಃಖದಿಂದ ಮಾತಾಡಬೇಕು. ಕೆಲವು ವರ್ಷಗಳಾದ ಮೇಲೆ ರಾಜನಿಗೆ ಇನ್ನೊಂದು ಮಗು ಹುಟ್ಟಿತು. ಈ ಒಂದು ಸಮಾಚಾರವನ್ನು ರಾಜನಿಗೆ ತಿಳಿಸಬೇಕು. ಮತ್ತೊಬ್ಬ ಮಂತ್ರಿ ಬಂದು ಅಳುತ್ತಾ ಹೇಳ್ದ, ರಾಜ ನಿನಗೆ ಮಗು ಹುಟ್ಟಿದೆ. ಬಹಳ ದುಃಖದಲ್ಲಿ ಹೇಳ್ತಾ ಇದ್ದಾನೆ. ರಾಜ ಹೇಳ್ದ, ಇಷ್ಟು ಶುಭ ಸಮಾಚಾರವನ್ನು ನೀನು ಅಳುತ್ತಾ ಹೇಳ್ತೀಯ ಎಂಬುದಾಗಿ ಅವನ ತಲೆಯನ್ನು ತೆಗೆಸ್ಬಿಟ್ಟ. ನಂತರವಾಗಿ ರಾಜನಿಗೆ ಗೊತ್ತಾಯ್ತು, ನಮ್ಮ ಮಾತು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಇರಬೇಕು ಎಂಬುದಾಗಿ. ಸಂತೋಷ ಪಡಿರಿ ಎಂಬುದಾಗಿ ಹೇಳುವಂತಹ ಸಂದರ್ಭದಲ್ಲಿ, ಮರಣಗಳು ಸಂಭವಿಸುವಂತಹ ಸಂದರ್ಭದಲ್ಲಿ ಸಂತೋಷ ಪಡುವಂಥದ್ದಲ್ಲ. ಪ್ರತ್ಯೇಕವಾಗಿ ನಮ್ಮ ಕ್ರೈಸ್ತ ಲೋಕದಲ್ಲಿ ಇತರರ ಕುಟುಂಬಗಳಲ್ಲಿ ಮರಣ ಸಂಭವಿಸುವಾಗ ಕೆಲವರ ಮುಖದಲ್ಲಿ ನಗು ಬರುವಂಥದ್ದು ಸಹಜವಾದಂತಹ ಗುಣ. ಅದು ಪ್ರತ್ಯೇಕವಾಗಿ ಕ್ರೈಸ್ತರಲ್ಲಿ ಮಾತ್ರ. ಇಲ್ಲಿ ಪೌಲ ಹೇಳಿರುವಂಥದ್ದು ಆ ಒಂದು ಉದ್ದೇಶದಲ್ಲಿ ಅಲ್ಲ. ಪರಿಸ್ಥಿತಿಗಳು ಏನೇ ಇದ್ರೇನು ನಮ್ಮ ಹೃದಯ ದೇವರಲ್ಲಿ ದೃಢವಾಗಿರಬೇಕು. ಅದು ಸಂತೋಷ ಪಡಿರಿ ಎಂಬುದಾಗಿ. ಪ್ರೀತಿಯ ದೇವಜನರೇ, ಇಲ್ಲಿ ಕೀರ್ತನಗಾರನು ಆಡುವಂಥದ್ದು, ಸಮಸ್ತ ಭೂನಿವಾಸಿಗಳೇ ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ. ನಾನು ನನ್ನ ದಿನದಲ್ಲಿ ಇದರ ಕುರಿತಾಗಿ ನಾನು ಕಲಿಯುವಂತಹ ಸಂದರ್ಭದಲ್ಲಿ ಒಂದು ಪದಪ್ರಯೋಗ ನನ್ನ ಒಂದು ಕಣ್ಣಿಗೆ ಬಿತ್ತು. ಅಲ್ಲಿ ಚಾರ್ಲ್ಸ್ ಸ್ಪರ್ಜನ್ ಎಂಬುದಾಗಿ ಹೇಳುವಂತಹ 18ನೇ ಶತಮಾನದ ಶ್ರೇಷ್ಠ ಬೋಧಕ ಹೇಳಿರುವಂಥದ್ದು, ಎ ಹ್ಯಾಪಿ ಗಾಡ್ ಶುಡ್ ಬಿ ವರ್ಷಿಪ್ಡ್ ಬೈ ಹ್ಯಾಪಿ ಪೀಪಲ್. ಸಂತುಷ್ಟನಾದ ದೇವರನ್ನು ಸಂತುಷ್ಟರಾದ ಜನರೇ ಆರಾಧಿಸಬೇಕು. ಅಂದ್ರೆ ಅವರ್ ಗಾಡ್, ನಮ್ಮ ದೇವರು ಸಂತೋಷವುಳ್ಳ ದೇವರು. ಸಂತೋಷವುಳ್ಳ ದೇವರನ್ನು ನಾವು ಯಾವ ರೀತಿ ಆಡಬೇಕು? ಆ ದೇವರನ್ನು ಯಾರು ಆರಾಧನೆ ಮಾಡಬೇಕು? ಸಂತೋಷ ಉಳ್ಳವರು. ಸಂತೋಷ ಇದೆ ಎಂಬುದಾಗಿ ನಟನೆ ಮಾಡುವಂತಹ ವ್ಯಕ್ತಿಗಳಲ್ಲ. ಯಥಾರ್ಥವಾಗಿ ಸಂತೋಷ ಉಳ್ಳವರು ಏನ್ ಮಾಡಬೇಕು? ದೇವರನ್ನು ಆರಾಧಿಸಬೇಕು. ಅವರು ಮುಂದುವರೆಸಿ ಹೇಳಿರುವಂಥದ್ದು, ದೇವರನ್ನ ಅರಿಯದವರು ಅಥವಾ ದೇವರನ್ನ ತಿಳಿಯದವರು ದೇವರನ್ನು ಆರಾಧಿಸಲು ನಿರಾಕರಿಸಿದರೆ ನಿರಾಕರಿಸಲಿ. ನೋಡಿ, ಎಲ್ಲರೂ ದೇವರನ್ನ ಆರಾಧಿಸಬೇಕು ಎಂಬುದಾಗಿ ಹಠ ಮಾಡುವಂಥದ್ದು ಮೂರ್ಖತನ. ಎಲ್ಲರೂ ದೇವರನ್ನ ಆರಾಧಿಸಬೇಕು ಎಂಬುದಕ್ಕೆ ಏನೂ ಇಲ್ಲ. ಅಂದ್ರೆ ಕೆಲವು ವ್ಯಕ್ತಿಗಳಿಗೆ ದೇವರನ್ನ ಆರಾಧಿಸುವಂಥದ್ದು ಇಷ್ಟ ಇಲ್ಲದಿದ್ರೆ ಲೆಟ್ ಹಿಮ್ ಡೂ ಇಟ್. ಆದರೆ ಪರಲೋಕ ರಾಜ್ಯದ ನಿವಾಸಿಗಳಾಗಿರುವಂಥದ್ದು ಅಥವಾ ಪರಲೋಕ ರಾಜ್ಯದ ನಿವಾಸಿಗಳು ದೇವರನ್ನ ಏನ್ ಮಾಡ್ಬೇಕಂತೆ? ಸಂತೋಷ ಹೃದಯದಿಂದ ಸ್ತುತಿಸುವಂತವರಾಗಿರ್ಬೇಕು. ನೋಡಿ, ಸಂತೋಷ ಹೃದಯವಿಲ್ಲದೆ ಅಥವಾ ಸಂತುಷ್ಟಕರವಾದ ಹೃದಯವಿಲ್ಲದೆ ದೇವರನ್ನ ಆರಾಧಿಸುವಂಥದ್ದು ಕೇವಲ ನಿಷ್ಪ್ರಯೋಜನಕರವಾದಂಥದ್ದು. ನೋಡಿ, ಯೇಸುಸ್ವಾಮಿಯ ಕಾಲದಲ್ಲಿ ಯೇಸುಸ್ವಾಮಿ ಫರಿಸಾಯರನ್ನ ನೋಡಿ ಹೇಳ್ತಾ ಇದ್ದಾನೆ,
ನೀವು ಯಾರಾಗಿದ್ದೀರಾ? ಕಪ್ಪಟಿಗಳಾಗಿದ್ದೀರಾ. ನೀವು ಕಪ್ಪಟಿಗಳು. ಏನು ಕಪ್ಪಟಿಗಳು ಅಂತ ಹೇಳಿದ್ರೆ ವೇಷಧಾರಿಗಳು. ಯೇಸು ಸ್ವಾಮಿಯ ಕಾಲದಲ್ಲಿ ಫರಿಸಾಯರು ಏನ್ ಮಾಡ್ತಾ ಇದ್ರು? ತಮ್ಮ ಧಾರ್ಮಿಕತೆಯನ್ನ ತೋರ್ಪಡಿಸಿಕೊಳ್ಳುವುದಕ್ಕೆ ಬಯಸುವಂತವರಾಗಿದ್ರು. ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ಪಟ್ಟಣಗಳಲ್ಲಿ ನಿಂತುಕೊಂಡು ಬೀದಿಗಳಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಏನ್ ಮಾಡ್ತೀರಿ? ಇಷ್ಟಪಡ್ತೀರಾ? ಕಪಟ ತೋರ್ಪಡಿಸುವಿಕೆ ಅಂದ್ರೆ ನಮ್ಮಲ್ಲಿ ಸಂತೋಷವಿಲ್ಲದೆ ಹೋದರೆ, ಸಂತೋಷವಿಲ್ಲದೆ ನಾವು ದೇವರನ್ನ ಆರಾಧಿಸುವಂಥದ್ದು ಅದು ಕೇವಲ ತೋರ್ಪಡಿಕೆಯಾಗಿರ್ತದೆ. ಅಂತ ಆರಾಧನೆ ದೇವರು ಇಷ್ಟಪಡುವುದಿಲ್ಲ. ನಮ್ಮ ಆರಾಧನೆ ಯಾವ ರೀತಿಯಾಗಿರಬೇಕು? ಸಂತುಷ್ಟಿಕರಿತವಾಗಿರುತ್ತೆ. ಅಂದ್ರೆ ಸಂತೋಷದಿಂದ ತುಂಬಿರುವಂತ ಆರಾಧನೆಯನ್ನು ನಾವೇನ್ ಮಾಡಬೇಕು? ದೇವರಿಗೆ ಸಮರ್ಪಿಸಬೇಕು. ಇಲ್ಲಿ ಕೀರ್ತನೆಗಾರನು ಪ್ರಾರಂಭದ 2 ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಒಂದು, ಯೆಹೋವನಿಗೆ ಜಯಘೋಷ ಮಾಡಿರಿ. ಯಾರು ಜಯಘೋಷ ಮಾಡ್ತಾರೆ? ಯಾರು ವಿಜಯವನ್ನ ಇಂದಿನ ಕಾಲದಲ್ಲಿ ರಾಜರುಗಳು ಯುದ್ಧಕ್ಕೆ ಹೋಗಿ ವಿಜಯದ ಪತಾಕೆಯನ್ನ ಆರಿಸಿಕೊಂಡು ಹಿಂತಿರುಗಿ ತಮ್ಮ ತಾಯ್ನಾಡಿಗೆ ಬರುವಂತಹ ಸಂದರ್ಭದಲ್ಲಿ ಜನ ಏನ್ ಮಾಡ್ತಾ ಇದ್ರು? ಜಯಘೋಷವನ್ನ ಮಾಡ್ತಾ ಇದ್ರು. ಅಂದ್ರೆ ದೇವರನ್ನ ಆರಾಧಿಸುವಂತಹ ನಾವುಗಳು ಜಯಘೋಷ ಮಾಡುವಂತವರಾಗಿರ್ಬೇಕು. ಕಾರಣ ಏನು? 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಸೈತಾನನ್ನ ಏನ್ ಮಾಡಿದ್ದಾನೆ? ಸೋಲಿಸಿದ್ದಾನೆ. ಯೇಸು ಸ್ವಾಮಿ ಪಾಪದ ಮೇಲೆ ನಮಗೆ ಏನ್ ಕೊಟ್ಟಿದ್ದಾನೆ? ಜಯವನ್ನ ಕೊಟ್ಟಿದ್ದಾನೆ. ಇದರ ಸಲುವಾಗಿ ನೀನು ನಾನು ಏನ್ ಮಾಡಬೇಕು? ಸಂತೋಷದಿಂದ ದೇವರನ್ನ ಆರಾಧಿಸುವಂತವರಾಗಿರಬೇಕು. 20ನೇ ಕೀರ್ತನೆಯಲ್ಲಿ ದಾವೀದನ ಒಂದು ಕೀರ್ತನೆ ಅರಸನ ಜಯಕ್ಕೋಸ್ಕರವಾಗಿ ಪ್ರಾರ್ಥಿಸುವಂಥದ್ದು. ಅಲ್ಲಿ ಈ ಒಂದು ಕೀರ್ತನೆಯನ್ನ ಬರೆದಿರುವಂಥದ್ದು ದಾವೀದನು ಯುದ್ಧವನ್ನ ಮಾಡಿ ಹಿಂತಿರುಗಿ ಬರುವಂತಹ ಸಂದರ್ಭದಲ್ಲಿ ಜನರು ಏನ್ ಮಾಡ್ತಾ ಇದ್ರು? ದೇವರನ್ನ ಸ್ತುತಿಸುವಂತವರಾಗಿದ್ರು. 20ನೇ ಕೀರ್ತನೆ 5ನೇ ವಾಕ್ಯ, ನಿನ್ನ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡುವೆವು. ಪ್ರೇರ, ನಾವು ಸಂತೋಷದಿಂದ ದೇವರನ್ನ ಸ್ತುತಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ, ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಕಾರಣ ಯೇಸು ಸ್ವಾಮಿ ಸೈತಾನನ ಮೇಲೆ ಜಯವನ್ನ ಹೊಂದಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ದೇವರ ಮಕ್ಕಳೆಂಬ ಪದವಿಯಲ್ಲಿ ನಮ್ಮನ್ನ ಏನ್ ಮಾಡಿದ್ದಾನೆ? ಕುಳ್ಳಿರಿಸಿದ್ದಾನೆ. ಹೀಗಿರಲಾಗಿ ದಿನಂಪ್ರತಿ ನಾವೇನ್ ಮಾಡಬೇಕು? ಜಯಘೋಷ ಮಾಡಬೇಕು. ಇದು ಕನ್ನಡದಲ್ಲಿ ಒಂದು ಹಾಡಿದೆ, ಸುಂದರವಾದ ಮನೆಯಲ್ಲಿ ಜಯಘೋಷ ಮಾಡಿ. ಸುಂದರವಾದ ಮನೆಯಲ್ಲಿ ನಾವು ದೇವರನ್ನ ಸ್ತುತಿಸ್ತೇವೆ ಎಂಬುದಾಗಿ. ಮತ್ತೆ ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ನಾವು ಬರಬೇಕು. ಏನು ಉತ್ಸಾಹ ಧ್ವನಿ ಅಂತ ಹೇಳಿದ್ರೆ, ಪ್ರತ್ಯೇಕವಾಗಿ ಇವಾಗ ವರ್ಲ್ಡ್ ಫುಟ್ಬಾಲ್ ನಡೀತಾ ಇದೆ, ವರ್ಲ್ಡ್ ಕಪ್ ನಡೀತಾ ಇದೆ ಫುಟ್ಬಾಲ್. ಅನೇಕ ಕಡೆ ಜನ ಬಹಳ ಉತ್ಸಾಹದಲ್ಲಿದ್ದಾರೆ. ಯಾಕೆಂದ್ರೆ ಭಾರತೀಯರಾದ ನಮಗೆ ನಮ್ಮ ದೇಶ ಫುಟ್ಬಾಲ್ ಅಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದ್ರೇನು ನಾವೇನ್ ಮಾಡಿದ್ದೇವೆ? ಕೆಲವು ದೇಶಗಳನ್ನು ನಾವು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೇವೆ ನಮ್ಮ ದೇಶ ಎಂಬುದಾಗಿ, ಪ್ರತ್ಯೇಕವಾಗಿ ಫುಟ್ಬಾಲ್ ಅಲ್ಲಿ. ಯಾವ ಒಂದು ದೇಶ ಪಂದ್ಯವನ್ನ ಗೆಲ್ಲುವಾಗ ನಾವೇನ್ ಮಾಡ್ತೇವೆ? ಇಲ್ಲಿ ಉಲ್ಲಾಸ ಪಡ್ತೇವೆ, ಉತ್ಸಾಹ ಧ್ವನಿ ಮಾಡ್ತಾ ಇದ್ದೇವೆ. ಕಾರಣ ಏನು? ನಾವು ಇಷ್ಟಪಡುವಂತಹ ವ್ಯಕ್ತಿ ಅಥವಾ ನಾವು ಇಷ್ಟಪಡುವಂತಹ ಟೀಮ್ ಏನಾಯ್ತು? ಜಯವನ್ನ ಸಾಧಿಸಿದ್ರು. ಇಲ್ಲಿ ಅದೇ ಹೇಳ್ತಾ ಇದ್ದಾನೆ, ಉತ್ಸಾಹ ಧ್ವನಿ ಮಾಡುತ್ತಾ. ಏನಕ್ಕೆ ಉತ್ಸಾಹ ಧ್ವನಿ ಮಾಡಬೇಕು? ಅರ್ಜೆಂಟೀನಾ ಗೆದ್ದಿದ್ದಕ್ಕೋಸ್ಕರ ಅಲ್ಲ. ಯಾಕೆ ನಾವು ಕ್ರೈಸ್ತರಾದ ನಾವು ಉತ್ಸಾಹ ಧ್ವನಿ ಮಾಡಬೇಕು?
ದೇವರು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡ್ದ. ದೇವರು ನಮ್ಮನ್ನು ನರಕದಿಂದ ತಪ್ಪಿಸ್ದ. ದೇವರು ನಮ್ಮನ್ನು ಏನ್ ಮಾಡ್ದ? ಶೈತಾನನ ಕೈಯಿಂದ ಬಿಡಿಸ್ದ. ಸೊ ಇವುಗಳನ್ನ ಮನನ ಮಾಡಿಕೊಂಡು ನೀನು ನಾನು ಏನ್ ಮಾಡಬೇಕು? ದೇವರನ್ನ ಸಂತೋಷದಿಂದ ಸ್ತುತಿಸುವಂತವರಾಗಿರಬೇಕು. ಪ್ರಿಯರೇ, ಇಂದು ನಾವು ಧ್ಯಾನ ಮಾಡುವಂಥದ್ದು ಆರಾಧನೆ, ವರ್ಷಿಪ್ ಇನ್ ಗಾಡ್ಸ್ ಪ್ರೆಸೆನ್ಸ್ ಫಾರ್ ಗಾಡ್ಸ್ ಪರ್ಪಸ್. ದೇವರ ಪ್ರಸನ್ನತೆಯಲ್ಲಿ ಅಥವಾ ದೇವರ ಸನ್ನಿಧಿಯಲ್ಲಿ ದೇವರ ಉದ್ದೇಶಕ್ಕಾಗಿ. ಸೊ ನಾವೆಲ್ಲರೂ ದೇವರನ್ನ ಆರಾಧಿಸುವಂತವರೇ. ಏನು ಆರಾಧನೆ? ವಾಟ್ ಯು ಮೀನ್ ಬೈ ವರ್ಷಿಪ್? ಇವತ್ತು ಕ್ರೈಸ್ತ ಲೋಕದಲ್ಲಿ ಆರಾಧನೆ ಅನ್ನುವಂಥದ್ದು ಅರ್ಥಹೀನವಾದಂತಹ ಒಂದು ಪದವಾಗಿ ಮಾರ್ಪಟ್ಟಿದೆ. ಅರ್ಥಹೀನವಾದಂಥದ್ದು. ದೇರ್ ಇಸ್ ಎ ನೋ ಮೀನಿಂಗ್. ಏನು ವರ್ಷಿಪ್? ಏನು ಆರಾಧನೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕ್ರೈಸ್ತ ಲೋಕಗಳಲ್ಲಿ ಪ್ರತ್ಯೇಕವಾಗಿ ನೀವು ಪೆಂಟೆಕೋಸ್ಟ್ ಸಭೆಗಳಲ್ಲಿ ಕಾಡುವಂಥದ್ದು ಆರಾಧನೆ ಅನ್ನುವಂಥದ್ದು ಒಂದು 20 ನಿಮಿಷ ಇಲ್ಲ 30 ನಿಮಿಷ. ಪ್ರತ್ಯೇಕವಾಗಿ ನಮ್ಮ ಕನ್ನಡ ಸಭೆಗಳಿಗೆ ಹೋಗ್ಬಿಟ್ರೆ 1 ತಾಸು ಎದ್ದು ನಿಂತ್ಕೊಂಡು ಆಡೋದು, ಕೂತ್ಕೊಂಡು ಆಡೋದು. ಸದ್ಯಕ್ಕೆ ಮಲ್ಕೊಂಡು ಆಡೋಕ್ಕೆ ಬಂದಿಲ್ಲ ಅವಕಾಶ. ಇನ್ನೊಂದು 10 ವರ್ಷ ಆಗ್ಬಿಟ್ರೆ ಮಲ್ಕೊಂಡು ಬೇಕಾದ್ರೆ ಆಡಾಡ್ತಾರೆ. ಕೈ ಎತ್ತಾಡು, ಕಾಲೆತ್ತಾಡು, ಕುಣಿದಾಡು, ಖರ್ಚಿಪ್ಪು ಬೀಸ್ಬಿಟ್ಟಾಡು. ಸೊ ಇಂದು ಕ್ರೈಸ್ತತ್ವದಲ್ಲಿ ಆರಾಧನೆ ಎನ್ನುವಂಥದ್ದು ನಗೆಪಾಟ ಆಗಿ ಮಾರ್ಪಟ್ಟಿದೆ. ಪ್ರತ್ಯೇಕವಾಗಿ ಸಭಾಪಾಲಕರು ಹೇಳ್ತಾರೆ, ನಾವು ಲೆಟ್ ಅಸ್ ವರ್ಷಿಪ್ ಗಾಡ್. ಅಂದ್ರೆ ಇಲ್ಲಿ ತನಕ ಏನ್ ಮಾಡ್ತಾ ಇದ್ರಿ ನೀವು? ಬೆಳಗ್ಗೆ 8 ಗಂಟೆಗೆ, ಬೆಳಗ್ಗೆ 10 ಗಂಟೆಗೆ ಆರಾಧನೆ ಶುರು ಆಗುತ್ತೆ. ಇದ್ರ ಮಧ್ಯದಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಏನೇನೋ ನಡೀತಾ ಇರ್ತದೆ. ಇದ್ಯಾವುದು ಆರಾಧನೆ ಅಲ್ಲ. ನಾವು ಲೆಟ್ ಅಸ್ ವರ್ಷಿಪ್ ಗಾಡ್. ನಾವು ಈಗ ದೇವರನ್ನ ಆರಾಧನೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾನಸಾಂತರ ಹೊಂದದೇ ಇರುವಂತ ಕೆಲವು ವ್ಯಕ್ತಿಗಳನ್ನ ಮುಂದೆ ಕರ್ಸ್ಕೊಂಡ್ ಬಂದ್ಬಿಟ್ಟು ಅವನ ಕೈಯಲ್ಲಿ ಕೀಬೋರ್ಡ್, ಅವನ ಕೈಯಲ್ಲಿ ಡ್ರಮ್ಮು ಕೊಟ್ಬಿಟ್ಟು ಅವನು ಉಚ್ಚೆದ್ದು ಕುಣಿತಾನೆ, ಇಲ್ಲಿ ನಾವು ಉಚ್ಚೆದ್ದು ಕುಣಿತಾ ಇರ್ತೀವಿ. ಸೊ ಇದು ಆರಾಧನೆ. ಸೊ ಇಂದು ಕ್ರೈಸ್ತತ್ವದಲ್ಲಿ ಕಾಣುವಂತಹ ಆರಾಧನೆ ಇದಾಗಿದೆ. ವಾಟ್ ಈಸ್ ವರ್ಷಿಪ್? ಆರಾಧನೆ ಅನ್ನುವಂಥದ್ದು ದೇವರಿಗೆ ಗೌರವವನ್ನ ಕೊಡುವಂಥದ್ದು. ವರ್ಷಿಪ್ ಎಂಬ ಪದ ಹಳೆ ಇಂಗ್ಲಿಷ್ ಪದವಾಗಿರುವಂತಹ ಓರೋಸ್ಕೈಪ್ ಎಂಬ ಪದದಿಂದ ಬಂದಿರುವಂಥದ್ದು. ಓರೋ ಅಂತ ಹೇಳಿದ್ರೆ ವರ್ತಿ, ವ್ಯಾಲ್ಯೂ, ಪ್ರೆಷಿಯಸ್. ಶಿಪ್ ಅಂದರೆ ಕಂಡೀಷನ್, ಸ್ಟೇಟ್. ಅಂದ್ರೆ ಪ್ರಾಚೀನ ಕಾಲದಲ್ಲಿ ರಾಜರುಗಳನ್ನ ಅಥವಾ ಶ್ರೇಷ್ಠವಾದ ವ್ಯಕ್ತಿಗಳನ್ನ ಗೌರವಿಸುವುದಕ್ಕೆ ಉಪಯೋಗಿಸುವಂತಹ ಒಂದು ಪದವಾಗಿತ್ತು. ಯಾನು? ಓರೋಸ್ಕೈಪ್. ತದನಂತರವಾಗಿ ಓರೋಸ್ಕೈಪ್ ಹೋಗ್ಬಿಟ್ಟು ವರ್ಷಿಪ್ ಆಗೋಯ್ತು. ಅಂದ್ರೆ ವರ್ಷಿಪ್ ಅಂದ್ರೆ ಏನು? ವ್ಯಾಲ್ಯೂ ಇರುವಂತಹ ವ್ಯಕ್ತಿಯನ್ನ ಸನ್ಮಾನಿಸುವಂಥದ್ದು, ಘನತೆ ಇರುವಂತಹ ವ್ಯಕ್ತಿಯನ್ನ
ಸೊ ನಾವು ದೇವರನ್ನ ಆರಾಧಿಸುತ್ತೇವೆ ಎಂಬುದಾಗಿ ನಾವು ಹೇಳುವಾಗ ನಾವು ದೇವರಿಗೆ ಘನತೆಯನ್ನ ಸಲ್ಲಿಸುವಂತವರಾಗಿದ್ದೇವಾ? ಸೊ ಈ ಒಂದು ಪ್ರಶ್ನೆಯನ್ನು ನಾವೇನ್ ಮಾಡಬೇಕು? ಆರಂಭದಲ್ಲಿ ನಾವು ಕೇಳಿಕೊಳ್ಳುವಂತವರಾಗಿರಬೇಕು. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಜನ ಏನ್ ಮಾಡ್ತಾ ಇದ್ರು? ಓತಗಳನ್ನ, ಕುರಿಗಳನ್ನ ಯಜ್ಞವಾಗಿ ಸಮರ್ಪಿಸ್ತಾ ಇದ್ರು, ಆರಾಧನೆಗೋಸ್ಕರವಾಗಿ. ಸೊ ಹೀಗೆ ಸಮರ್ಪಿಸುವಂತಹ ಸಂದರ್ಭದಲ್ಲಿ ಯಾಜಕನಾದವನು ಕೆಲವು ವಿಚಾರಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾನೆ. ಅದರಲ್ಲಿ ಒಂದು, ಯಜ್ಞವನ್ನ ಸಮರ್ಪಿಸುವಂತಹ ಯಜ್ಞ ಪಶು ಗಂಡಾಗಿರಬೇಕು. ಸೊ ಎರಡು, ಅದು ಆ ಯಜ್ಞ ಪಶುವಿನಲ್ಲಿ ಯಾವ ಕುಂದು ಕೊರತೆಗಳು ಇರಬಾರದು. ಸೊ ಮೂರು, ಆ ಯಜ್ಞ ಪಶುವನ್ನು ಏನ್ ಮಾಡ್ತಾರೆ? ಕತ್ತರಿಸ್ತಾರೆ. ನಾಲ್ಕು, ಆ ಯಜ್ಞ ಪಶುವನ್ನ ಚೆನ್ನಾಗಿ ತೊಳಿತಾರೆ. ಐದು, ಆ ಯಜ್ಞ ಪಶುವನ್ನ ಯಜ್ಞವೇದಿ ಮೇಲೆ ಇಟ್ಟು ಧೂಪವಾಗಿ ದೇವರಿಗೆ ಸಮರ್ಪಿಸ್ತಾರೆ. ಅಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ಯಜ್ಞ ಪಶು ಸಂಪೂರ್ಣವಾಗಿ ಏನಾಗ್ತಾ ಇತ್ತು? ದೇವರಿಗೆ ವಿಧೇಯವಾಗ್ತಾ ಇತ್ತು. ಒಂದು ಆರಾಧನೆಯ ನಂತರ ಆ ಯಜ್ಞ ಪಶು ಆಮೇಲೆ ಇಲ್ಲ, ಮುಗಿತಲ್ಲಿಗೆ, ಚಾಪ್ಟರ್ ಕ್ಲೋಸ್. ನೋಡಿ, ಅಪೊಸ್ತಲನಾದ ಪೌಲ ರೋಮ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಆರಾಧನೆ ಅನ್ನುವಂಥದ್ದು, ಹೊಸ ಒಡಂಬಡಿಕೆಯ ಆರಾಧನೆ ಅನ್ನುವಂಥದ್ದು, ಸೊ ನಮ್ಮನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸುವಂಥದ್ದು. ಹೋಲಿ ಅಂಡ್ ಅಕ್ಸೆಪ್ಟಬಲ್ ಟು ಗಾಡ್. ಅಂದ್ರೆ ಹೊಸ ಒಡಂಬಡಿಕೆಯ ದೇವಜನರಾದ ನಾವು ದೇವರನ್ನ ಆರಾಧಿಸುವುದು ಅಂದರೆ, ಸೊ ನಮ್ಮನ್ನು ನಾವೇ ಪವಿತ್ರತೆಯಲ್ಲಿ ಕಾಪಾಡಿಕೊಳ್ಳುವಂಥದ್ದು. ಪ್ರಿಯರೇ, ನಮ್ಮ ಆರಾಧನೆ ದೇವರ ಉದ್ದೇಶಕ್ಕನುಸಾರವಾದ ಆರಾಧನೆಯಾಗಿದೆಯಾ? ನಾನು ಅನೇಕ ಬಾರಿ ಹೇಳ್ತಾ ಇದ್ದೇನೆ, ಎಲ್ಲರೂ ಭತ್ತವನ್ನ ಒಣಗಿಸುವಂತಹ ಸಂದರ್ಭದಲ್ಲಿ ಕೋತಿ ಬಾಲವನ್ನು ಒಣಗಿಸಿತು ಎಂಬ ಆ ಒಂದು ಗಾದೆಯೋಪಾದಿಯಲ್ಲಿ ನಾವು ಕೇವಲ, ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ, ಸಂತೋಷವಿಲ್ಲದವನ ಆರಾಧನೆ ಅದು ನಿಷ್ಪ್ರಯೋಜನಕರವಾದಂತಹ ಆರಾಧನೆ. ನಮ್ಮ ಆರಾಧನೆ ಅನ್ನುವಂಥದ್ದು ಒಂದು ಸಜೀವ ಯಜ್ಞವಾದಂತಹ ಆರಾಧನೆ. ಯಾಕೆ ನಾವು ಸಜೀವ ಯಜ್ಞವಾದ ಆರಾಧನೆಯನ್ನು ಸಮರ್ಪಿಸಬೇಕು? ಯೇಸುವಿನ ಸಂಗಡ 3.5 ವರ್ಷ ಪ್ರಯಾಣ ಮಾಡಿದಂತಹ ಪೇತ್ರ ತನ್ನ ಪತ್ರಿಕೆಯ ಬರವಣಿಗೆಯಲ್ಲಿ ಬರೆದಿರುವಂಥದ್ದು 1 ಪೇತ್ರ 1ನೇ ಅಧ್ಯಾಯದ 15ನೇ ವಾಕ್ಯ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ಅಂದ್ರೆ ದೇವರನ್ನ ಆರಾಧಿಸುವಂತಹ ವ್ಯಕ್ತಿ ಪರಿಶುದ್ಧತೆಯಲ್ಲಿ ದೇವರನ್ನ ಆರಾಧಿಸುವಂತವನಾಗಿರ್ಬೇಕು. ಕಾರಣ, ದೇವರು ಪರಿಶುದ್ಧನಾಗಿದ್ದಾನೆ.
16ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲ. ಎಲ್ಲಿ ಬರೆದಿರುವಂಥದ್ದು? ಯಾಜಕ ಕಾಂಡ 11ನೇ ಅಧ್ಯಾಯದ 44ನೇ ವಾಕ್ಯ. ಯಾಜಕ ಕಾಂಡ 11ನೇ ಅಧ್ಯಾಯದ 44ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಹೇಳಿರುವಂಥದ್ದು, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಅದೇ ರೀತಿ ವಿಮೋಚನಾ ಕಾಂಡ 19ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಸಮಸ್ತ ಭೂಮಿಯು ನನ್ನದಷ್ಟೇ, ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿರುವಿರಿ. ಇದು ಯೆಹೋವನು ಇಸ್ರಾಯೇಲರಿಗೆ ಹೇಳಿದಂತಹ ಮಾತು. ದೇವರು ಅಬ್ರಹಾಮನ ಸಂತತಿಯನ್ನ ಆರಿಸಿಕೊಂಡಂಥದ್ದು ಒಂದು ಪರಿಶುದ್ಧ ಜನವಾಗಿ, ಒಂದು ಪರಿಶುದ್ಧ ಜನಾಂಗವಾಗಿ ವಾಸ ಮಾಡುವುದಕ್ಕೋಸ್ಕರವಾಗಿ. 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಮನುಕುಲದ ಪಾಪವನ್ನು ನಿವಾರಿಸಿ ಆತನ ರಕ್ತದ ಮೂಲಕ ನಮ್ಮ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಿ ದೇವರ ಮಕ್ಕಳೆಂಬ ಪದವಿಯನ್ನು ನಮಗೆ ಕೊಟ್ಟಿರುವಂಥದ್ದು ನಾವು ಪರಿಶುದ್ಧರಾಗಿ ಬದುಕಬೇಕು ಎಂಬುದಾಗಿ. ಯಾಕೆ ನಾವು ಪರಿಶುದ್ಧತೆ? ಆದುದರಿಂದಲೇ ಇಲ್ಲಿ ಪೌಲ ಹೇಳಿದ್ದು, ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಆಗ ಮಾತ್ರ ನಮ್ಮ ಆರಾಧನೆ ದೇವರ ಉದ್ದೇಶಕ್ಕನುಸಾರವಾಗಿ ಮಾರ್ಪಡುವಂಥದ್ದು. ನೋಡಿ, ಯೆಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯದಲ್ಲಿ ಪ್ರವಾದಿಯಾದ ಯೆಶಾಯನು ಪರಲೋಕದ ಒಂದು ದರ್ಶನವನ್ನು ಕಾಣ್ತಾ ಇದ್ದಾನೆ. 6ನೇ ಅಧ್ಯಾಯ ಪ್ರಾರಂಭವಾಗುವಂಥದ್ದು, ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನಾರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೇರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾದುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ. ನೋಡಿ, ಇಲ್ಲಿ ಪ್ರವಾದಿಯಾದ ಯೆಶಾಯನು ಒಂದು ದರ್ಶನವನ್ನು ಕಾಣ್ತಾ ಇದ್ದಾನೆ. ಆ ದರ್ಶನದಲ್ಲಿ ದೇವರು ಉನ್ನತೋನ್ನತವಾದ ಸಿಂಹಾಸನದಲ್ಲಿ ಕೂತಿರುವಂತದಾಗಿ, ಸೆರಾಫಿಯರು ದೇವರನ್ನ ಆರಾಧಿಸುವಂತದಾಗಿ ಏನ್ ಆರಾಧಿಸ್ತಾ ಇದ್ದಾರೆ? ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು. ನೋಡಿ, ದರ್ಶನದಲ್ಲಿ ಪರಲೋಕದಲ್ಲಿರುವಂತಹ ದೇವರನ್ನ, ಆ ದೇವರನ್ನ ಆರಾಧಿಸುವುದನ್ನ ಕಂಡಂತಹ ಯೆಶಾಯ ಹೇಳ್ತಾ ಇದ್ದಾನೆ, ಅಯ್ಯೋ ನಾನು ನಾಶವಾಗಿ ಹೋದೆನಲ್ಲ. ಯಾಕೆಂದ್ರೆ ಪರಿಶುದ್ಧನಾದ ದೇವರನ್ನ ಯಾರಾದರೂ ದೃಷ್ಟಿಸಿದ್ರೆ ಏನಾಗ್ತಾ ಇದ್ರು? ಮನುಷ್ಯ ಏನಾಗ್ತಾ ಇದ್ರು? ಸತ್ತೋಗ್ತಾ ಇದ್ರು. ಸೊ ಇಲ್ಲಿ ನಾವು ನೋಡುವಂಥದ್ದು, ಇಲ್ಲಿ ಯೆಶಾಯ ಹೇಳ್ತಾ ಇದ್ದಾನೆ, ನನ್ನ ಕಣ್ಣುಗಳು ರಾಜಾದಿರಾಜನನ್ನ ಕಣ್ತು. ಅದರ 7-8 ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಒಬ್ಬ ದೇವದೂತ ಏನ್ ಮಾಡ್ತಾನೆ? ಒಂದು ಯಜ್ಞವೇದಿಯಿಂದ ಒಂದು ಕೆಂಡವನ್ನ ತೆಗೆದುಕೊಂಡು ಯೆಶಾಯನ ಬಾಯಿಯನ್ನ ಮುಟ್ಟಿಸಿ ಹೇಳ್ತಾ ಇದ್ದಾನೆ, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು. ಅಂದ್ರೆ ಇಲ್ಲಿ ನಾವು ನೋಡುವಂಥದ್ದು ದೇವರ ಪರಿಶುದ್ಧತೆಯನ್ನ.
ನೋಡಿ, ದೇವರ ಪರಿಶುದ್ಧತೆಯನ್ನ ದರ್ಶನದ ಮೂಲಕವಾಗಿ ಯೆಶಾಯನು ಕಂಡಂತಹ ಸಂದರ್ಭದಲ್ಲಿ ಯೆಶಾಯನು ಹೇಳ್ತಾ ಇದ್ದಾನೆ, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ. ಸೊ ಅಲ್ಲಿ ನಾವು ನೋಡುವಂಥದ್ದು, ಒಬ್ಬ ದೇವದೂತ ಏನ್ ಮಾಡ್ತಾ ಇದ್ದಾನೆ, ಯೆಶಾಯನನ್ನ ಶುದ್ಧಿಪಡಿಸುವಂತದಾಗಿ ನಾವು ನೋಡುತ್ತೇವೆ. ಅಂದ್ರೆ ನಮ್ಮ ಆರಾಧನೆಯಲ್ಲಿ ನಾವು ದೇವರನ್ನ ಆರಾಧಿಸಬೇಕಾದ್ರೆ ನಾವೇನಾಗಿರ್ಬೇಕು, ಪರಿಶುದ್ಧರಾಗಿರ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿ ಭಾನುವಾರ ಪಾಪದ ಅರಿಕೆಯನ್ನ ಮಾಡಿ ಮುಕ್ತಾಯಗೊಳಿಸುವಂತದಲ್ಲ. ಈಗ ನಾವು ಮೇನ್ಲೈನ್ ಸಭೆಗಳಿಗೆ ನಾವು ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಏನಿದೆ, ಪಾಪದ ಅರಿಕೆಯ ಒಂದು ಸಮಯ ಇದೆ. ಎರಡು ಮೂರು ವಾಕ್ಯವನ್ನ ಓದಿ ಒಂದು ಪಾಪದ ಅರಿಕೆಯನ್ನ ಮಾಡಿ ಮುಕ್ತಾಯಗೊಳಿಸುವಂಥದ್ದು. ಅದಲ್ಲ ಪರಿಶುದ್ಧತೆ ಅನ್ನುವಂಥದ್ದು. ಸೊ ಪರಿಶುದ್ಧತೆ ಅನ್ನುವಂಥದ್ದು ನಮ್ಮನ್ನು ನಾವೇ ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಿಸುವಂಥದ್ದು. ನೋಡಿ, ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ ಆರಾಧನೆಯ ಆ ಒಂದು ಮಹತ್ವ ಏನೆಂಬುದಾಗಿ. ದೇವರು ಪರಿಶುದ್ಧನು. ಸೊ ಹೀಗಿರಲಾಗಿ ಆತನನ್ನ ಆರಾಧಿಸುವಂತವರು ಪರಿಶುದ್ಧರಾಗಿರಬೇಕು. ಸೊ ಇದನ್ನೇ ತಾನೇ ಪೇತ್ರ ತನ್ನ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು. ಅಲ್ಲಿ ಪೇತ್ರ ಹೇಳಿದೇನಾಗಿತ್ತು, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಭಾನುವಾರ 8 ಗಂಟೆಯಿಂದ 10 ಗಂಟೆ, ಇಲ್ಲ 9 ಗಂಟೆಯಿಂದ 10 ಗಂಟೆ, ಇಲ್ಲ 10 ಗಂಟೆಯಿಂದ 12 ಗಂಟೆಗೆ ಮಾತ್ರ ಸೀಮಿತವಲ್ಲ ನಮ್ಮ ಪರಿಶುದ್ಧತೆ. ನಮ್ಮ ಎಲ್ಲ ನಡವಳಿಕೆಯಲ್ಲಿ. ಮಕ್ಕಳೇ, ನೀವು ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಶಾಲೆಯಲ್ಲಿ ಆಗಿರುವಾಗ ನಿಮ್ಮ ನಡವಳಿಕೆ ಪರಿಶುದ್ಧತೆಯಲ್ಲಿ ಇರಬೇಕು. ಯೌವನಸ್ಥಳೆ, ನೀನು ಕೆಲಸಕ್ಕೆ ಹೋಗುವಂತಹ ಜಾಗದಲ್ಲಿ, ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿನ್ನ ಜೀವಿತ ಪರಿಶುದ್ಧತೆಯಲ್ಲಿ ಇರಬೇಕು. ನಾವು ಹೊರಗಿನ ತೋರ್ಪಡಿಕೆಯಲ್ಲಿ ಪರಿಶುದ್ಧರಾಗಿರ್ತೇವೆ, ಆದರೆ ನಮ್ಮ ಒಳಗೆ ಪಾಸ್ಟರ್ಗೆ ಗೊತ್ತಾಗಲ್ಲ, ಅಪ್ಪನಿಗೆ ಗೊತ್ತಾಗಲ್ಲ, ಅಮ್ಮನಿಗೆ ಗೊತ್ತಾಗಲ್ಲ, ಗಂಡನಿಗೆ ಗೊತ್ತಾಗಲ್ಲ, ಹೆಂಡತಿಗೆ ಗೊತ್ತಾಗಲ್ಲ, ಸಭಾ ವಿಶ್ವಾಸಿಗಳಿಗೆ ಗೊತ್ತಾಗಲ್ಲ. ಎಲ್ಲ ಸರಿನೇ, ಆದ್ರೆ ಒಬ್ಬನಿಗೆ ಗೊತ್ತು. ಸಾರಳು ಆಗರಳನ್ನ ಪೀಡಿಸಕ್ಕೆ ಶುರು ಮಾಡಿದಾಗ ಆಗರ ಏನ್ ಮಾಡುದು, ಓಡೋಗ್ಬಿಟ್ಲು. ಬೇರ್ಷೆಬ ಮರುಭೂಮಿಯಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಆಗರಳು ಒಂದು ಶಬ್ದ ಕೇಳ್ತಾರೆ, ಆಗರಳೆ ಎಲ್ಲಿಂದ ಬಂದಿದ್ದಿ, ಎಲ್ಲಿಗೆ ಹೋಗ್ತಿದೀಯಾ? ಅಲ್ಲಿ ಆಗಲೂ ಹೇಳ್ತಾರೆ, ನನ್ನನ್ನು ನೋಡುವ ಆತನು ಇಲ್ಲಿಯೂ ನನ್ನನ್ನು ನೋಡಿದ್ದಾನೆ. ನೋಡಿ, 139ನೇ ಕೀರ್ತನೆಯಲ್ಲಿ ದಾವೀದನು ಆಡಿರುವಂಥದ್ದು, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಂಡು ಎಲ್ಲಿಗೆ ಹೋಗಲಿ, ಮೇಲಕ್ಕೆ ಏರಿ ಹೋದರೂ ಅಲ್ಲಿಯೂ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡರೆ ಅಲ್ಲಿಯೂ ನೀನಿರುತ್ತಿ, ಮೇಲಣ ಲೋಕಕ್ಕೆ ಏರಿ ಹೋದರೆ ಅಲ್ಲಿಯೂ ನೀನಿರುತ್ತಿ, ಅರುಣನ ರೆಕ್ಕೆಯನ್ನು ಕಟ್ಟಿಕೊಂಡು ಸಮುದ್ರದ ಕಟ್ಟ ಕಡೆಯಲ್ಲಿ ವಾಸ ಮಾಡಂದ್ರೆ ಅಲ್ಲಿಯೂ ನೀನಿರುತ್ತಿ. ಅದು ದೇವರು ನಮ್ಮನ್ನು ಸಂಪೂರ್ಣವಾಗಿ ಬಲ್ಲಂತಹ ದೇವರು. ಅಂದ್ರೆ ನಮ್ಮ ಪರಿಶುದ್ಧತೆ ಕೇವಲ ಹೊರಗಿನ ತೋರ್ಪಡಿಕೆಯ ಪರಿಶುದ್ಧತೆ ಅಲ್ಲ ಪ್ರಿಯರೇ. ಸೊ ನಮ್ಮ ಪರಿಶುದ್ಧತೆ ಎನ್ನುವಂಥದ್ದು ಆಂತರಿಕವಾಗಿ ನಮ್ಮಲ್ಲಿ ಉಂಟಾಗಬೇಕಾಗಿರುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ನಾವು ಆಂತರಿಕವಾಗಿ ಪವಿತ್ರರಾಗಿ ದೇವರನ್ನ ಆರಾಧಿಸ್ತಾ ಇದ್ದೇವ. ಸೊ ನಾನು ಪ್ರಾರಂಭದಲ್ಲಿ ಹೇಳಿದೆ, ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸಿ ಎಂಬುದಾಗಿ.
ಆ ಒಂದು ಪ್ರಾರ್ಥನಾ ಮಾತುಗಳನ್ನು ಹೇಳಿದರ ಫಲವಾಗಿ ನಾವು ಪರಿಶುದ್ಧರಾಗೋದಿಲ್ಲ. ದಿನಂಪ್ರತಿ ನಾವೇನ್ ಮಾಡಬೇಕು? ನಮ್ಮನ್ನು ಪವಿತ್ರತೆಯಲ್ಲಿ ಕಾಪಾಡಿಕೊಳ್ಬೇಕು. ಇದು ಕ್ರೈಸ್ತತ್ವ. ನೋಡಿ, ಇಲ್ಲಿ ಯೆಶಾಯ ಪ್ರವಾದಿ ಹೇಳ್ತಾ ಇದ್ದಾನೆ, ಅಯ್ಯೋ ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಸೊ ದೇವದೂತ ಏನ್ ಮಾಡ್ದ? ಒಂದು ಕೆಂಡವನ್ನ ತಂದು ಯೆಶಾಯನ ನಾಲಿಗೆಯನ್ನ ಮುಟ್ಟಿದ ತಕ್ಷಣ ಏನಾಯ್ತು? ಅವನ ಅಶುದ್ಧತ್ವವನ್ನು ಹೋಯ್ತು. ಅವನೇನಾದ? ಪರಿಪೂರ್ಣವಾಗಿ ಶುದ್ಧನಾದ. ಸೊ ತಕ್ಷಣವಾಗಿ ನೋಡಿ, ಒಂದು ಮಾತನ್ನ ಕೇಳ್ತಾ ಇದ್ದಾನೆ. 8ನೇ ವಾಕ್ಯ, ಯಾವನನ್ನು ಕಳುಹಿಸಲಿ, ಯಾವನು ನನಗೋಸ್ಕರ ಹೋಗುವನು? ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು. ಅಂದ್ರೆ ಒಬ್ಬ ಪವಿತ್ರನಾದಂತಹ ವ್ಯಕ್ತಿ ದೇವರಿಗಾಗಿ ಓಡುವುದಕ್ಕೆ, ದೇವರಿಗಾಗಿ ಸೇವೆ ಮಾಡುವುದಕ್ಕೆ ಸದಾಕಾಲ ಸಿದ್ಧನಾಗಿರ್ತಾನೆ. ಅಂದ್ರೆ ಸೇವೆಗೆ ಏನ್ ಬೇಕು? ಪರಿಶುದ್ಧತೆ ಬೇಕು. ಸೇವೆ ಎಂಬುದಾಗಿ ಹೇಳುವಂಥದ್ದು ನಾನು ಈಗಿನ ಕಾಲದಲ್ಲಿ ಕಾಣುವ ರೀತಿಯಲ್ಲಿ ಬ್ಯಾಗ್ ಇಟ್ಕೊಂಡು ಅದೆಲ್ಲ ಹೇಳ್ತಾ ಇರೋದು ನಾನು. ನಮ್ಮ ಜೀವಿತ, ಅವರ್ ಡೇ ಟು ಡೇ ಲೈಫ್, ನಮ್ಮ ದೈನಂದಿನ ಜೀವಿತ ಸರಿಯಾದ ಪಥದಲ್ಲಿ ಸಾಗಬೇಕಾದ್ರೆ ನಾವು ಪರಿಶುದ್ಧರಾಗಿರ್ಬೇಕು. ಅದೇ ತಾನೇ ಪೌಲ ಹೇಳಿದ್ದು, ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಪ್ರಿಯರೇ, ಆರಾಧನೆಯಲ್ಲಿ ಪ್ರಪ್ರಥಮವಾಗಿ ಬೇಕಾಗಿರುವಂಥದ್ದು ಪವಿತ್ರತೆ. ಕಾರಣ, ನಮ್ಮ ದೇವರು ಪರಿಶುದ್ಧನು. ನೋಡಿ, ಒಂದು ಟಿವಿಯಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಕೌನ್ ಬನೇಗಾ ಕರೋಡ್ಪತಿ. ಸೊ ಎಂಬುವ ರೀತಿಯಲ್ಲಿ ನಮಗೆ ದೇವರನ್ನು ಆರಾಧಿಸುವುದಕ್ಕೆ ಸಾಧ್ಯವಿಲ್ಲ. ಸೊ ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಯಾರಿಗೆ ಲಕ್ಕಿ ಇದೆ ಅವನಿಗೇನು ಸಿಗುತ್ತೆ? ಬಹುಮಾನ ಸಿಗ್ತಾ ಇದೆ. ಸೊ ನಾವು ನೋಡಿದ್ದೇವೆ, ಎಷ್ಟೋ ಜನಕ್ಕೆ ಏನು ಇಲ್ದವ್ರು ಏನ್ ಮಾಡಿದ್ರು, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರು. ಅಂದ್ರೆ ಆ ವಿಧದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸಾಧ್ಯ ಇಲ್ಲ. ಸೊ ದೇವರನ್ನ ಆರಾಧಿಸಬೇಕಾದ್ರೆ ಪ್ರಪ್ರಥಮವಾಗಿ ನಾವೇನಾಗಿರ್ಬೇಕು? ಪರಿಶುದ್ಧರಾಗಿರ್ಬೇಕು. ಸೊ ಇಲ್ಲದೆ ಹೋದ್ರೆ ಇಟ್ ಇಸ್ ಎ ವೇಸ್ಟ್ ಆಫ್ ಟೈಮ್. ನಮ್ಮ ಸಮಯವನ್ನು ನಾವೇನ್ ಮಾಡ್ತಾ ಇದ್ದೇವೆ? ವ್ಯರ್ಥಪಡಿಸ್ಕೊಳ್ತಾ ಇದ್ದೇವೆ. ಸೊ ಎಂಬುದನ್ನು ನಾವು ಮರಿಬಾರದು. ಸೊ ಎರಡನೇದಾಗಿ ಆರಾಧನೆಯ ಒಂದು ಪ್ರತ್ಯೇಕತೆಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ನೋಡಿ, ಮಾರ್ಕನ ಬರೆದ ಸುವಾರ್ತೆ ಅದರ 12ನೇ ಅಧ್ಯಾಯದಲ್ಲಿ ಒಬ್ಬ ಶಾಸ್ತ್ರಿ ಯೇಸು ಸ್ವಾಮಿಯ ಬಳಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಧರ್ಮಶಾಸ್ತ್ರದ ಆಜ್ಞೆಗಳಲ್ಲಿ ಮೊದಲನೆಯ ಆಜ್ಞೆ ಯಾವುದು? ನೋಡಿ, 10 ದಶಾಜ್ಞೆಗಳಲ್ಲಿ ಮೊದಲನೇ ದಶಾಜ್ಞೆ ಯಾವುದು? ವಿಮೋಚನ ಕಾಂಡ 20 ಅದರ 4ನೇ ವಾಕ್ಯ 3ನೇ ವಾಕ್ಯದಲ್ಲಿ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ದಶಾಜ್ಞೆಗಳಲ್ಲಿ ಮೊದಲನೇ ದಶಾಜ್ಞೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ನೋಡಿ, ಯಹೂದ್ಯರಲ್ಲಿ ಸುಮಾರು 600+ ಆಜ್ಞೆಗಳಿತ್ತು. ದಶಾಜ್ಞೆಗಳಲ್ಲಿ 10 ಆಜ್ಞೆ, ಅಪಾರ್ಟ್ ಫ್ರಮ್ ದಟ್ ಸುಮಾರು 600 ಚಿಲ್ಲರೆ ಆಜ್ಞೆಗಳಿತ್ತು. ಅಂದ್ರೆ ಯಹೂದ್ಯರಲ್ಲಿ ಒಂದು ಪ್ರಶ್ನೆ, ಕಾಲಾಂತರಗಳಿಂದ ಬಂದಿರುವಂತಹ ಪ್ರಶ್ನೆ, ಸೊ ವಿಚ್ ಈಸ್ ದ
ಫಸ್ಟ್ ಮೊದಲನೇ ಆಜ್ಞೆ ಯಾವುದು? ನೋಡಿ, ಇಲ್ಲಿ ಶಾಸ್ತ್ರಿ ಅಂದ್ರೆ ಯಾರು? ಸ್ಕ್ರೈಬ್ ಅಂದ್ರೆ ಯಾರು? ಧರ್ಮಶಾಸ್ತ್ರಗಳನ್ನ ಬರೆದು ಸಂರಕ್ಷಿಸುವಂತಹ ವ್ಯಕ್ತಿಗಳು. ನೋಡಿ, ಈ ಒಬ್ಬ ಶಾಸ್ತ್ರಿ ಬಂದು ಕೇಳ್ತಾ ಇದ್ದಾನೆ, ವಿಚ್ ಇಸ್ ದ ಫಸ್ಟ್ ಮೊದಲನೇ ಆಜ್ಞೆ ಯಾವುದು? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆ. ನೋಡಿ, ಅಂದ್ರೆ ದೇವರನ್ನ ಆರಾಧಿಸುವಂತವರು ಏನ್ ಮಾಡ್ಬೇಕಂತೆ? ದೇವರನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು. ಅದು ಮಾತ್ರವಲ್ಲ, ಅಲ್ಲಿಗೆ ನಿಲ್ಲಿಸಲಿಲ್ಲ ದೇವರು. ಯೇಸು ಸ್ವಾಮಿ 31ನೇ ವಾಕ್ಯದಲ್ಲಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಒಂದು, ನಿನ್ನ ದೇವರಾದ ಯೆಹೋವನನ್ನ ಏನ್ ಮಾಡಬೇಕು? ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು. ಎರಡನೇದು, ನಿನ್ನ ನೆರೆಯವನನ್ನ ಪ್ರೀತಿಸಬೇಕು. ಅಂದ್ರೆ ದೇವರನ್ನ ಆರಾಧಿಸುವಂತಹ ವ್ಯಕ್ತಿ ದೇವರನ್ನು, ಆಮೇಲೆ ಯಾರು? ಮನುಷ್ಯರನ್ನು ಪ್ರೀತಿಸುವಂತವನಾಗಿರ್ಬೇಕು. ನೆರೆಯವನು ಅಂತ ಹೇಳಿದಾಗ ಪಕ್ಕದ ಮನೆಯಲ್ಲ, ಮನುಷ್ಯರನ್ನ ಪ್ರೀತಿಸುವಂತವನಾಗಿರ್ಬೇಕು. ಈಗ ಹೇಳಿ, ಸೊ ನಮಗೆ ದೇವರನ್ನ ಆರಾಧಿಸುವುದಕ್ಕೆ ಯೋಗ್ಯತೆ ಇದೆಯಾ? ಸೊ ನಾವು ನಮ್ಮನ್ನು ಪ್ರೀತಿಸ್ತೇವೆ ಹೊರತು ನಾವು ಬೇರೆ ಯಾರನ್ನ ಪ್ರೀತಿಸೋದಿಲ್ಲ. ಒಮ್ಮೆ ಒಬ್ರು ಪ್ರಶ್ನೆ ಕೇಳಿದ್ರು, ಸೊ ನೀನು ಅತಿ ಹೆಚ್ಚು ಯಾರನ್ನ ಪ್ರೀತಿ ಮಾಡ್ತೀಯ? ಸೊ ನನ್ನನ್ನ ಪ್ರೀತಿ ಮಾಡ್ತೇನೆ. ನಿನ್ನನ್ನು ಬಿಟ್ರೆ? ಸೊ ನನ್ನನ್ನು ಬಿಟ್ರೆ ಇಲ್ಲ, ನಾನು ನನ್ನನ್ನ ಪ್ರೀತಿ ಇನ್ನು ಮಾಡ್ತಾನೆ ಇದ್ದೇನೆ. ದೇರ್ ಇಸ್ ನೋ ಸೆಕೆಂಡ್ ಆಪ್ಷನ್. ಇವತ್ತು ನಮ್ಮ ಪರಿಸ್ಥಿತಿ ಹೆಂಗೆ ಅಲ್ವಾ? ವಿ ಲವ್ ಅವರ್ ಸೆಲ್ಫ್. ನಾವು ನಮ್ಮನ್ನೇ ಪ್ರೀತಿ ಮಾಡ್ತಾ ಇದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಸೊ ಹೂ ಇಸ್ ಅವರ್ ನೈಬರ್? ಎರಡನೇ ಪ್ರಶ್ನೆ, ಸಾರಿ, ಅದಾದ್ಮೇಲೆ ಈ ವಾಕ್ಯ ಹೇಳ್ತೀನಿ. ಹೂ ಇಸ್ ಅವರ್ ನೈಬರ್? ಯಾರು ನಮ್ಮ ನೆರೆಯವರು? ನಾವು ಉದ್ದೇಶಿಸಿರುವಂತಹ ವ್ಯಕ್ತಿಗಳಲ್ಲ ನಮ್ಮ ನೆರೆಯವರು. ಸೊ ನಮಗೆ ಕೆಲವು ವ್ಯಕ್ತಿಗಳಿದ್ದಾರೆ. ಸೊ ಅವರನ್ನು ನಾವೇನ್ ಮಾಡ್ತೇವೆ? ನಮ್ಮ ನೆರೆಯವರು ಎಂಬುದಾಗಿ ನಾವು ಕರೀತೇವೆ. ಅದು ಯಾರು ನಮ್ಮ ನೆರೆಯವರು? ಯೇಸು ಸ್ವಾಮಿ ಬೆಳಗ್ಗೆ ಇದೇ ಪ್ರಶ್ನೆಯನ್ನ ಕೇಳಿದ್ರು, ಹೂ ಇಸ್ ಅವರ್ ನೈಬರ್? ನೋಡಿ, ಮತ್ತಾಯ 25ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂತದ್ದು, ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೇನು, ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೇನು, ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೇನು, ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೇನು, ಆರೈಕೆ ಮಾಡಿದ್ದೀರಿ. ಸೆರೆಯಲ್ಲಿದ್ದೇನು, ನನ್ನನ್ನು ನೋಡುವುದಕ್ಕೆ ಬಂದಿರಿ. ಹಾಗಾದ್ರೆ ಸ್ವಾಮಿ ಯಾವಾಗ ಇವಲ್ಲ? ಅಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದೇನು? ಈ ಚಿಕ್ಕವರಲ್ಲಿ, ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನಿಗೆ. ಹೂ ಇಸ್ ಅವರ್ ನೈಬರ್? ಯಾರು ನಮ್ಮ ನೆರೆಯವರು? ಸೊ ನನ್ನ ಅಂತಸ್ತಿಗೆ ಅನುಗುಣವಾಗಿ ಜೀವಿಸುವಂತ ವ್ಯಕ್ತಿಯಲ್ಲ ನನ್ನ ನೆರೆಯವ. ಸೊ ನಾವು ಅನೇಕರನ್ನ ಸ್ನೇಹಿತರನ್ನಾಗಿ ಮಾಡ್ಕೊಂಡಿರ್ತೇವೆ. ಆದರೆ ಅವರ ಪಟ್ಟಿಯಲ್ಲಿ ನಮ್ಮ ಹೆಸರಿರೋದಿಲ್ಲ. ಯಾಕೆ? ನಾವು ಸ್ನೇಹಿತರನ್ನ ಮಾಡ್ಕೊಳ್ಳೋದು ಯಾರನ್ನ? ಸೊ ನಮಗಿಂತಲೂ ಮೇಲೆ ಇರುವಂತವರನ್ನ, ಆರ್ಥಿಕವಾಗಿ ಉನ್ನತದಲ್ಲಿರುವಂತಹ ವ್ಯಕ್ತಿಗಳನ್ನ ನಾವೇನ್ ಮಾಡ್ತೇವೆ? ನಮ್ಮ ಸ್ನೇಹಿತರಾಗಿ ನಾವು ನಮ್ಮ ಒಂದು ಲಿಸ್ಟ್ ಮಾಡ್ತೇವೆ. ಆದ್ರೆ ಅವರು ಯಾರನ್ನ ಮಾಡ್ತಾರೆ? ಅವ್ರಿಗಿಂತ ಮೇಲೆ.
ಸೊ ಹೂ ಇಸ್ ಅವರ್ ನೈಬರ್? ಯಾರು ನಮ್ಮ ನೆರೆಯವರು? ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನೋಡಿ, ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಯೇಸು ಸ್ವಾಮಿ ಹೇಳಿರುವಂತ, ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಬರೆದಿರುವಂತದ್ದು, ಹಸಿದವರಿಗೆ ಅನ್ನವನ್ನು ಹಂಚುವುದು ಇದೇ ಯಥಾರ್ಥವಾದಂತ ಉಪವಾಸ. ಹೂ ಇಸ್ ಅವರ್ ನೈಬರ್? ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ, ಇಲ್ಲಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಶಾಸ್ತ್ರಿ ಕೇಳ್ತಾ ಇದ್ದಾನೆ, ವಿಚ್ ಇಸ್ ದ ಫಸ್ಟ್ ಲಾ, ಮೊದಲನೇ ಆಜ್ಞೆ ಯಾವುದು? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ. ಇಲ್ಲಿ ಇನ್ನೊಂದು ಮಾತು ಸ್ಪಷ್ಟವಾಗಿ ಹೇಳಬೇಕು, ಅಲ್ಲಿ ಬರೆದಿರುವಂತದ್ದು ಪ್ರೀತಿಸಬೇಕು. ನೋಡಿ, ಇಂದು ಇಡೀ ಕ್ರೈಸ್ತ ಲೋಕ ಈ ಒಂದು ವಾಕ್ಯವನ್ನ ತಪ್ಪಾಗಿ ಬೋಧನೆ ಮಾಡ್ತಾರೆ, ತಪ್ಪಾಗಿ ಓದ್ತಾರೆ. ಅವ್ರು ಯಾವ ರೀತಿ ಓದ್ತಾರೆ? ಆರಾಧಿಸಬೇಕು. ಎಲ್ಲಿ ಬಂದಿದೆ ಆರಾಧಿಸಬೇಕು ಎಂಬುದಾಗಿ. ಸೊ ನಾವು ಹೇಳುವಂಥದ್ದು, ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಆರಾಧಿಸಬೇಕು, ಅಲ್ಲಪ್ಪ ಪ್ರೀತಿಸಬೇಕು. ಲವ್. ಮಾಡ್ತಾ ಇದ್ದೇವ ನಾವು? ನೋಡಿ, ಮತ್ತಾಯನ ಬರೆದ ಸುವಾರ್ತೆ ಯೇಸು ಸ್ವಾಮಿ ಹೇಳ್ದ, ನೀನು ಏನು ಕಾಣಿಕೆಯನ್ನು ತರುವಂತಹ ಸಂದರ್ಭದಲ್ಲಿ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಕಾಣಿಕೆಯನ್ನು ತರುವಂತಹ ಸಂದರ್ಭದಲ್ಲಿ ನಿನ್ನ ಸಹೋದರನ ಮನಸ್ಸಿನಲ್ಲಿ ಏನಾದರೂ ವಿರೋಧವಿದೆ ಎಂಬುದಾಗಿ ನಿನಗೆ ಗೊತ್ತಾದ್ರೆ ನೀನೇನ್ ಮಾಡಬೇಕು? ನಿನ್ನ ಕಾಣಿಕೆಯನ್ನು ಏನ್ ಮಾಡಬೇಕು? ಯಜ್ಞವೇದಿಯ ಸಮೀಪದಲ್ಲಿ ಇಟ್ಟು, 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ 23ನೇ ವಾಕ್ಯ, ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಕಾಣಿಕೆಯನ್ನು ಸಮರ್ಪಿಸು. ಗೊತ್ತಲ್ಲ? ಆರಾಧನೆ ಮಾಡುವಂತಹ ವ್ಯಕ್ತಿ ಯಾವ ರೀತಿ ಇರಬೇಕು? ತನ್ನ ಸಹೋದರನನ್ನ ಪ್ರೀತಿಸುವಂತಹ ವ್ಯಕ್ತಿಯಾಗಿರಬೇಕು. ಪ್ರಿಯರೇ, ಈ ಗುಣಗಳು ನಮ್ಮಲ್ಲಿ ಇದೆಯಾ? ಸೊ ಆಗ ಒಂದು ಪ್ರಶ್ನೆ ಬರ್ತದೆ, ಸ್ವಾಮಿ ಬ್ರದರ್, ಇವೆಲ್ಲ ನೋಡಿದ್ರೆ ಹೆಂಗೆ ಬ್ರದರ್ ಬದುಕಕ್ಕಾಗುತ್ತೆ? ಬದುಕಕ್ಕಾಗಲ್ಲಪ್ಪ. ಸೊ ಇಂಥ ಒಂದು ಸಭೆ ಎಲ್ಲಿದೆ? ಸಿಕ್ಕಲ್ಲ. ಮತ್ತು ಹೋಗ್ದಂಗಿರಕ್ಕಾಗುತ್ತಾ? ಹೋಗ್ದಂಗಿರದೆ ಒಳ್ಳೇದು ನನ್ನ ವಿಚಾರದಲ್ಲಿ. ಯಾಕಂದ್ರೆ ನೋಡಿ, ಕ್ರೈಸ್ತತ್ವದಲ್ಲಿ ಎರಡೇ ಇರೋದು, ಒಂದು ನಿಜವಾದ ಬೋಧನೆ, ಎರಡು ದುರ್ಬೋಧನೆ. ತಪ್ಪಾದ ಬೋಧನೆ ಇಲ್ಲ, ದುರ್ಬೋಧನೆ ಇದು. ಈ ದುರ್ಬೋಧನೆಯನ್ನ ಕೇಳೋದ್ರಿಂದ ಏನು ಉಪಯೋಗ? ತೀರ್ಮಾನ ಮಾಡ್ರಿ ಏನ್ ಬೇಕು ಅಂತ. ಅಯ್ಯೋ, ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೇವೆ, ನಮಗೂ ಬೇಕಲ್ಲ. ಏನ್ ಬೇಕು? ಸತ್ರ ಯಾರ ತೊಗೊಂಡು ಊತಾಕ್ತಾರೆ ಅಷ್ಟೇ, ಮುಗೀತು. ಹೂ ಕೇರ್ಸ್? ಹೂ ಕೇರ್ಸ್? ಈಗ ಸಭೆಯವರು ಬಂದು ನಮ್ಮನ್ನ ಊತಾಕಿಲ್ಲ ಅಂತ ಹೇಳ್ಬಿಟ್ಟು BBMP ಅವರು, ಬೆಂಗಳೂರಲ್ಲಿ BBMP ಅವರು ಸುಮ್ಮನಿರಕ್ಕಾಗಲ್ಲ. ಯಾರು ಬಂದು ತಗೊಂಡೋಗು ಊತಾಕ್ತಾರೆ. ಕೋವಿಡ್ ಟೈಮಲ್ಲಿ ಯಾರನ್ನ ಊತಾಕಿದ್ರು? ಯಾರನ್ನ ಊತಾಕಿದ್ರು? ಕ್ರೈಸ್ತರು. ಅಯ್ಯೋ, ನಾವುಗಳು ಬೇರೆಯವ್ರನ್ನ ಮುಟ್ಟಿಸ್ಕೊಳ್ಳಲ್ಲ. ಸತ್ ಹೆಣ ಆಗಿ ಹಾಸ್ಪಿಟಲ್ ಬಿದ್ದಾಗ ಯಾರು ಊತಾಕಿದ್ದು? ಮೈಸೂರಲ್ಲಿ ಇಲ್ಲಿ ಎಷ್ಟು ಮುಸ್ಲಿಂಗಳು ಊತಾಕಿದ್ರು, ಜಾತಿ ಮತ ವ್ಯತ್ಯಾಸ ಭೇದ ಇಲ್ಲದೆ. ಅಷ್ಟೇ, ಮುಗೀತು. ಜೀವಿತ ಇಷ್ಟೇ ಬ್ರದರೇ. ಆದರೆ ಒಂದು, ದೇವರನ್ನ ಆರಾಧಿಸಬೇಕಾದ್ರೆ ಒಂದು, ಫಸ್ಟ್ ದೇವರು ಪರಿಶುದ್ಧನಾಗಿರಲಾಗಿ ನಾವು ದೇವರನ್ನ ಆರಾಧಿಸುವಂತ ನಾವುಗಳೇನಾಗಿರ್ಬೇಕು? ಪರಿಶುದ್ಧರಾಗಿರ್ಬೇಕು. ಸೊ ಈ ಪರಿಶುದ್ಧತೆಯನ್ನು ಹೊಂದಿಕೊಳ್ಳೋದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ದೇವರನ್ನ ಪ್ರೀತಿಸಬೇಕು, ಎರಡು ಮನುಷ್ಯರನ್ನ ಪ್ರೀತಿಸಬೇಕು. ಸೊ ಎರಡು ಇಲ್ಲದೆ ಹೋಗ್ಬಿಟ್ರೆ, ಸೊ ನೀನು ನಾನು ಮಾಡುವಂತಹ ಪ್ರಾರ್ಥನೆ, ಆರಾಧನೆ ದೇವರು ಕೇಳೋದಿಲ್ಲ. ಪ್ರೀತಿಯ ದೇವಜನರೇ,
ಕೆಲವೊಮ್ಮೆ ಸ್ವಲ್ಪ ಗಟ್ಟಿಯಾಗಿ ನಿಮಗೆ ಅನಿಸ್ಬೋದು, ಬಟ್ ದಿಸ್ ಇಸ್ ದ ರಿಯಾಲಿಟಿ. ಇದು ವಾಸ್ತವಿಕತೆಯಾದಂತಹ ಕಾರ್ಯ. ಸೊ ಅದರಿಂದ ಒಮ್ಮೆ ಯೋಚನೆ ಮಾಡಿ ನೋಡಿ. ಸೊ ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಒಂದು ಗುಂಪು ಜನ ದೇವರನ್ನು ಆರಾಧಿಸುವಂಥದ್ದು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು. ಯಾರು ನೋಡಿ, 50ಮ ದಿನದ ತರುವಾಯ ಪೇತ್ರ ಏನ್ ಮಾಡ್ದ? ಒಂದು ಪ್ರಸಂಗವನ್ನ ಮಾಡ್ದ. ಆ ಪ್ರಸಂಗವನ್ನ ಕೇಳಿಸಿಕೊಂಡಂತವರು ಏನ್ ಮಾಡಿದ್ರು? 37 ಸಹೋದರರೇ, ನಾವೇನು ಮಾಡಬೇಕು? ವಾಟ್ ಮಸ್ಟ್ ವಿ ಡೂ? ಪೇತ್ರ ಹೇಳ್ದ, ಪೇತ್ರನವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು, ಯಾರು ದೇವರನ್ನು ಆರಾಧಿಸಬಹುದು? ಯಾರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರ್ತಾರ, ಅವರು ದೇವರನ್ನು ಆರಾಧಿಸ್ತಾರೆ. ಗೊತ್ತಾಗಲ್ಲ, ದೇವರ ಕಡೆ ತಿರ್ಕೊಳ್ಬೇಕು. ಮತ್ತಾಯ 3:1 ಏನ್ ಹೇಳ್ತಾ ಇದೆ? ಮತ್ತಾಯ 3:1 ಏನ್ ಹೇಳ್ತಾ ಇದೆ? ಆ ದಿನದಲ್ಲಿ ಸ್ನಾನಿಕನಾದ ಯೋಹಾನ, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಮತ್ತಾಯ 4:17 ಅಂದಿನಿಂದ ಯೇಸು, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಯಾರು ದೇವರನ್ನು ಆರಾಧಿಸುವಂಥದ್ದು? ಯಾರು ದೇವರ ಕಡೆಗೆ ತಿರುಗಿಕೊಂಡಿರ್ತಾರೆ. ಹುಡುಗಿಯಿಂದ ಓಡಿ ಭಾನುವಾರ ಇಲ್ಲಿ ಬಂದ್ಬಿಟ್ಟು ಡ್ರಮ್ ಬಾರ್ಸೋದಲ್ಲ, ಬರೆದ್ಬಿಟ್ಟು ಕೀಬೋರ್ಡ್ ಬಾರ್ಸೋದಲ್ಲ ಆರಾಧನೆ. ಇವತ್ತು ಇದೇ ನಡೀತಾ ಇರೋದು ಸಭೆಗಳಲ್ಲಿ. ವ್ಯಭಿಚಾರ ಮಾಡಿಬಿಟ್ಟು ಹಾಡೋದಲ್ಲ. ಬೈಬಲ್ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ? ಪರಸ್ತ್ರೀಯನ್ನು ನೋಡಿ ಮೋಹಿಸುವಂತವನು ಆಕೆಯೊಂದಿಗೆ ವ್ಯಭಿಚಾರ ಮಾಡಿದ್ದಾನೆ. ಯಾರು ದೇವರ ಆರಾಧನೆ ಮಾಡಬೇಕು? ದೇವರ ಕಡೆಗೆ ತಿರುಗಿಕೊಂಡವನು. ನೋಡಿ, 50ಮ ದಿನದ ನಂತರವಾಗಿ ಏನ್ ಮಾಡಿದ್ರು? ಇಲ್ಲಿ ಪೇತ್ರ ಹೇಳ್ತಾ ಇದ್ದಾರೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ದೇವರನ್ನು ಆರಾಧಿಸಬೇಕಾದ್ರೆ ನಿಮ್ಮ ಪಾಪಗಳಿಗೆ ಪರಿಹಾರ ಸಿಕ್ಕಿರಬೇಕು. ಅಂತವರು ಮಾತ್ರ ದೇವರನ್ನು ಆರಾಧಿಸುವುದಕ್ಕೆ ಪ್ರಾಪ್ತರು, ಯೋಗ್ಯರು. ಸೊ ಈ ರೀತಿಯಾಗಿ ದೇವರ ಕಡೆಗೆ ತಿರುಗಿಕೊಂಡವರು ಏನು ಮಾಡಿದ್ರು? ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿ, ಗೊತ್ತಾಯ್ತಲ್ಲ, ದುರ್ಬೋಧನೆ ಕೇಳುವುದಲ್ಲ, ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿ. ಇವತ್ತು ತುಂಬಾ ಜನ ಅಪೊಸ್ತಲರು ಇದ್ಬಿಟ್ಟಿದ್ದಾರೆ, ಅದೇ ಕಷ್ಟ. ಇವತ್ತು ವಿಶ್ವಾಸಿಗಳಿಗೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ, ಯಾವ್ದಪ್ಪ ಸರಿ, ಯಾವ್ದಪ್ಪ ತಪ್ಪು. ಎಲ್ಲಿ ಆರ್ಥಿಕತೆಗೆ ಪ್ರಥಮ ಸ್ಥಾನವನ್ನು ಕೊಡ್ತಾರ ಅದು ದುರ್ಬೋಧನೆ, ಬರೆದಿಟ್ಕೊಂಡ್ಬಿಡಿ. ಸೊ ಎಲ್ಲಿ ನೀನು ₹1 ಕೊಟ್ಟರೆ ₹10 ಸಿಕ್ಕುತ್ತೆ ಎಂಬುದಾಗಿ ಬೋಧನೆ ಮಾಡ್ತಾರೆ, ಅದು ದುರ್ಬೋಧನೆ. ಇವತ್ತು ಅದೇ ಜನರಿಗೆ ಬೇಕಾಗಿರುವಂಥದ್ದು. ಪವಿತ್ರತೆ ಬೇಕಾಗಿಲ್ಲ, ಬೇರ್ಪಡಿಸುವಿಕೆ ಬೇಕಾಗಿಲ್ಲ. ಇಲ್ಲಿ ಹೇಳ್ತಾ ಇದ್ದಾನೆ, ಇಲ್ಲಿ ಪೇತ್ರ ಹೇಳಿದ್ದು, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಏನ್ ಮಾಡಬೇಕು? ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಳ್ಬೇಕು. ರೋಮ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಅಲ್ಲಿ ಏನ್ ಹೇಳಿರುವಂಥದ್ದು? ಯೇಸುವನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿಮಗೆ ರಕ್ಷಣೆ ಆಗ್ತದೆ. ಯೇಸುವೆ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡವನು ಮಾತ್ರ ಆರಾಧನೆಗೆ ಯೋಗ್ಯನು. ಸೊ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಆರಾಧನೆ ಅನ್ನುವಂಥದ್ದು ನಮ್ಮ ಅನುಕೂಲಕ್ಕೆ ತಕ್ಕಂತೆಯೇ ರೂಪಿಸಿರುವಂಥದ್ದಲ್ಲ.
ಆರಾಧನೆ ಅನ್ನುವಂಥದ್ದು ದೇವರ ಉದ್ದೇಶವಾಗಿದೆ. ಆರಾಧನೆ ಅನ್ನುವಂಥದ್ದು ದೇವರ ಪವಿತ್ರತೆಯಾಗಿದೆ. ನೋಡಿ, ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಸಮಯ ಮುಂದಕ್ಕೆ ಹೋಗ್ತಾ ಇದೆ. ಅದರ 22ನೇ ಅಧ್ಯಾಯದಲ್ಲಿ ಒಂದು ದಿನ ಇದ್ದಕ್ಕಿದ್ದಂಗೆ ದೇವರು ಅಬ್ರಹಾಮನಿಗೆ ಒಂದು ಮಾತು ಕೊಟ್ಟರು. ಏನ್ ಹೇಳಿದ್ರು? ಗೋ ಅಂಡ್ ವರ್ಷಿಪ್, ಹೋಗಿ ನಿನ್ನ ಮಗನನ್ನ ಯಜ್ಞವಾಗಿ ಸಮರ್ಪಿಸು. ಅಬ್ರಹಾಮ ಏನ್ ಮಾಡ್ದ? ಈ ವೆಂಟ್, ದೇವರ ಮಾತಿಗೆ ವಿಧೇಯನಾದ. ಆರಾಧನೆ ಅನ್ನುವಂಥದ್ದು ವಿಧೇಯತೆ ಅಂತ ಹೇಳ್ಬಿಟ್ಟು ಮಗನ ಓಟ್ ಕೊಲ್ಲು ಅಂತಲ್ಲ, ವಿಧೇಯತೆ. ಅಲ್ಲಿ ನಾವು ನೋಡುವಂಥದ್ದು ಆದಿಕಾಂಡ 22ನೇ ಅಧ್ಯಾಯದ ಅಲ್ಲಿ ಒಂದು ವಾಕ್ಯದಲ್ಲಿ ದೇವರು ತಾನೇ ಸಾಕ್ಷಿ ಕೊಡುವಂಥದ್ದು ಒಂದಿದೆ. ಅದರ 12ನೇ ವಾಕ್ಯ, ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದದ್ದರಿಂದ ನೀನು ದೇವರಿಗೆ ಭಯಭಕ್ತಿಯುಳ್ಳವನೆಂಬುದು ಈಗ ತೋರಬಂತು. ಗೊತ್ತಲ್ಲ? ನೋಡಿ, ಮೆಸೊಪೊತಾಮ್ಯ ಕಾಲದಲ್ಲಿ ಮನುಷ್ಯರನ್ನ ಬಲಿ ಕೊಡುವಂಥದ್ದು ಒಂದು ವಾಡಿಕೆ ಇತ್ತು. ಇಲ್ಲಿ ದೇವರು ಅಂತಹ ಒಂದು ಬಲಿಯನ್ನೆಲ್ಲ ಉದ್ದೇಶಿಸಿರುವಂಥದ್ದು, ದೇವರ ಒಂದು ಟೆಸ್ಟ್ ಅಷ್ಟೇ. ಇಲ್ಲಿ ದೇವರು ಹೇಳ್ತಾರೆ, ನೀನು ನಿನ್ನ ಒಬ್ಬನೇ ಮಗನನ್ನ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂದು. ಆರಾಧನೆ ಅನ್ನುವಂಥದ್ದು ವಿಧೇಯತೆ. ಏನು ವಿಧೇಯತೆ? ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು. ಏನು ವಿಧೇಯತೆ? ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕು. ಏನು ವಿಧೇಯತೆ? ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಏನು ವಿಧೇಯತೆ? ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡುವಂಥದ್ದು. ಏನು ವಿಧೇಯತೆ? ಏನು ವಿಧೇಯತೆ? ಇದೇ ವಿಧೇಯತೆ ಅಂದ್ರೆ ಕಾಣಿಕೆ ಕೊಡೋದಲ್ಲ, ದಶಮ ಭಾಗ ಕೊಡೋದಲ್ಲ, ಇದೆಲ್ಲೂ ಇಲ್ಲ ಹೊಸ ಒಡಂಬಡಿಕೆಯಲ್ಲಿ. ಇವತ್ತು ಆರಾಧನೆ ಅಂದ್ರೆ ಏನು? ಕಾಣಿಕೆ ಆರಾಧನೆ. ಎಲ್ಲಿಂದ ಬಂತು ಕಾಣಿಕೆ ಆರಾಧನೆ? ಅವನ್ ದುಡ್ಡು ಮಾಡಕ್ಕೋಸ್ಕರ. ನೋಡಿ, ಅಪೊಸ್ತಲರ ಕೃತ್ಯದಲ್ಲಿ ಓದಿ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನ ಉದುವಾಗಿ ಅನುಭವಿಸುತ್ತಾ ತಮ್ಮ ತಮ್ಮ ಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೆ ಅವರವರ ಅಗತ್ಯಗಳಿಗೆ ಹಂಚಿಕೊಡ್ತಾ ಇದ್ರು. ಅವರು ದಿನಾಲು ಏಕ ಮನಸ್ಸಿನಿಂದ ಆರಾಧನೆಯಲ್ಲಿ ಏನಿರ್ಬೇಕು? ಏಕ ಮನಸ್ಸಿರಬೇಕು, ಒನ್ ಅಕ್ರಾಟ್. ಸೊ ಇವತ್ತು ಒಂದು ಇಡೀ ಸಭೆ ಒಬ್ಬ ಪಾಸ್ಟರ್ನ ಸಾಕಬೇಕು ಅಂತ ಗತಿಗಳು ಇವತ್ತು. ಸೊ ಅಂದಿನ ಆರಾಧನೆಯಲ್ಲಿ ಏನ್ ಮಾಡ್ತಾ ಇದ್ರು? ಜನರು ಉದುವಾಗಿ ಬದುಕ್ತಾ ಇದ್ರು. ಸೊ ಇವತ್ತು 50-100 ಕುಟುಂಬಗಳು ಒಬ್ಬ ಪಾಸ್ಟರ್ನ ಸಾಕಬೇಕು, ಆದ್ರೇನು ಅವನು ಸಾಲಲ್ಲ. ಅವನಿಗೆ 10,000 ರೂಪಾಯಿ ಸಂಬಳ ಸಿಕ್ಕುವಂತಹ ಒಂದು ಕುಟುಂಬ ಕಾಣಿಕೆ ಹಾಕಿ ದಶಮ ಭಾಗ ಕೊಟ್ಟು ಬಾಕಿ ಉಳಿದಿರುವಂತಹ ಹಣದಲ್ಲಿ ಸಂತೃಪ್ತಿಕರವಾದ ಜೀವಿತವನ್ನ ಜೀವಿಸುತ್ತಿರುವಾಗ ಒಬ್ಬೊಬ್ಬರಿಂದ ಕಾಣಿಕೆಯನ್ನ, ಒಬ್ಬೊಬ್ಬರಿಂದ ದಶಮ ಭಾಗವನ್ನ ತೆಗೆದುಕೊಂಡು 50-100 ಕುಟುಂಬಗಳಿಂದ ದಶಮ ಭಾಗವನ್ನ ತೆಗೆದುಕೊಂಡು ಕಾಣಿಕೆಯನ್ನು ತೆಗೆದುಕೊಂಡು ಪಾಸ್ಟರ್ ಎಂಬುದಾಗಿ ಹೇಳುವಂತಹ ವ್ಯಕ್ತಿಗೆ ತೃಪ್ತಿ ಇಲ್ಲ. ಇದೇ ದುರ್ಬೋಧನೆ ಅನ್ನುವಂಥದ್ದು. ಗೊತ್ತಾಯ್ತಲ್ಲ? ಆರಾಧನೆಯಲ್ಲಿ ಏನಿರ್ತದೆ? ಐಕ್ಯತೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಮ್ಮ ಆರಾಧನೆ ದೇವರ ಉದ್ದೇಶಕ್ಕನುಸಾರವಾಗಿ ಇದೆಯಾ? ತಿಂಗಳಿಗೆ ಒಂದ್ಸರಿ ಇದೆ ಕಾಣಿಕೆ ಆರಾಧನೆ ಎಂಬುದಾಗಿ. ಮೊದಲನೇ ತಾರೀಕು ಶುರು ಮಾಡ್ಕೊಂಡ್ಬಿಡ್ತಾರೆ ಕಮಾಯಿ ಮಾಡಕ್ಕೆ. ಬೆಳಗ್ಗೆನೆ ಶುರು, 6 ಗಂಟೆಗೆ ಶುರು. ಕಾಣಿಕೆ ಆರಾಧನೆ, ಸ್ತೋತ್ರ ಆರಾಧನೆ, ದಶಮ ಭಾಗ ಆರಾಧನೆ. ಆಫರ್ ಯುವರ್ ಬಾಡಿ ಆಸ್ ಅ ಲಿವಿಂಗ್ ಸ್ಯಾಕ್ರಿಫೈಸ್.
ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ವಿವೇಕಪೂರ್ವಕವಾದ ಆರಾಧನೆ. ಕೊಡಿ, ಕಾಣಿಕೆ ಕೊಡಿ, ಏನ್ ಮಾಡಕ್ಕಾಗುತ್ತೆ? ಹೆದರಿಕೆ ಕೊಟ್ಟಿಲ್ಲ ಅಂದ್ರೆ ಎಲ್ಲಿ ಲಾಟ್ರಿ ಹೊಡಿಲ್ಲ ಅಂತ ಹೇಳ್ಬಿಟ್ಟು. ಪ್ರೀತಿಯ ದೇವಜನರೇ, ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ವರ್ಷಿಪ್. ಯಾವುದು ಅಲ್ಲ ಸ್ವಾಮಿ ಆರಾಧನೆ. ಆರಾಧನೆ ಎನ್ನುವಂಥದ್ದು ನಮ್ಮನ್ನು ನಾವೇ ಸಜೀವ ಯಜ್ಞವಾಗಿ ಪವಿತ್ರತೆಯಲ್ಲಿ ದೇವರಿಗೆ ಸಮರ್ಪಿಸುವಂಥದ್ದು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಿದೆ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ತದಾವರ್ತಿ ನಮ್ಮನ್ನೇ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ, ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಸರಾಫಿಯರು 2 ಮುಖವನ್ನು ಮುಚ್ಚಿಕೊಂಡು 2 ಪಾದವನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೌಕದೆ, ಸೇನಾಧೀಶ್ವರನ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂಬುದಾಗಿ ಆರಾಧಿಸಿದಂತಹ ನಿಮ್ಮನ್ನ, ಹೌದು ಕರ್ತನೆ, ಅಲ್ಪರಾದ ನಾವುಗಳು ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ಸೇರಿ ಬರುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರ ಮಕ್ಕಳ ಪದವಿಯಲ್ಲಿ ನಮ್ಮನ್ನು ಸೇರಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತು ದಾವರ್ತಿ ನಮ್ಮ ಜೀವಿತವನ್ನು ನಿಮ್ಮ ಮುಂಭಾಗದಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಆಶೀರ್ವದಿಸು, ಪವಿತ್ರತೆಯಲ್ಲಿ ಮುನ್ನಡೆಯುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲ ಸಂಗಡ ಸದಾ ಕಾಲವನ್ನು ನೆಲೆಗೊಂಡಿರಲಿ. ಆಮೆನ್. ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.